ವೆಲ್ಕಮ್ ಟು ಕಾಪರೇಜ್ ದ ನ್ಯೂ ಏಜ್ ಆಫ್ ಲರ್ನಿಂಗ್. ಇವತ್ತು ಹಿಸ್ಟ್ರಿ ಲಾಸ್ಟ್ ಚಾಪ್ಟರ್ 10th ದಿ ಪೊಲಿಟಿಕಲ್ ಡೈಮೆನ್ಷನ್ ಆಫ್ ದಿ 20th ಸೆಂಚುರಿ ಓದ್ತಾ ಇದ್ದೀವಿ. ಈ ಯೂನಿಟ್ ಅಲ್ಲಿ ಆಸ್ ಯೂಶುವಲ್ ನಾವು ಬ್ಲೂ ಪ್ರಿಂಟ್ ನೋಡೋ ಪ್ರಕಾರ 2 ಮಾರ್ಕರ್ ಇಂದು 1 ಕ್ವಶನ್ ಬರುತ್ತೆ, 1 ಮಾರ್ಕರ್ ಇಂದು 1 ಕ್ವಶನ್ ಬರುತ್ತೆ. ಸೊ ವಿ ಲರ್ನ್ ಅಬೌಟ್ ದಿ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್ಸ್. ಸೊ ಏನೇನು ಈ ಚಾಪ್ಟರ್ ಅಲ್ಲಿ ನೋಡ್ತೀವಿ, ಫಸ್ಟ್ ವರ್ಲ್ಡ್ ವಾರ್ ಹೆಂಗಾಯ್ತು, ಅದಾದ್ಮೇಲೆ ರಷ್ಯನ್ ರೆವಲ್ಯೂಷನ್ ಯಾವ ತರ ಆಯ್ತು, ಫಸ್ಟ್ ವರ್ಲ್ಡ್ ವಾರ್ ಮುಗಿದ್ಮೇಲೆ ಡಿಕ್ಟೇಟರ್ಸ್ ಅಂತ ಅಂದ್ರೆ ನಾವು ಹಿಟ್ಲರ್, ಮುಸೊಲೋನಿ ಇವ್ರನ್ನೆಲ್ಲ ಹೆಂಗೆ ರೈಸ್ ಆದ್ರು, ಇವ್ರು ಬಂದಿದ್ದಕ್ಕೆ ಹೆಂಗೆ ಸೆಕೆಂಡ್ ವರ್ಲ್ಡ್ ವಾರ್ ಕಾರಣ ಆಯ್ತು, ಅದಾದ್ಮೇಲೆ ಚೈನಾ ಹೆಂಗ್ ಡೆವಲಪ್ ಆಯ್ತು, ಕೋಲ್ಡ್ ವಾರ್ ಅಂದ್ರೆ ಏನು, ಶೀತಲ ಸಮರ ಅಂದ್ರೆ ಏನು, ಅಮೆರಿಕ ಇಷ್ಟು ಪವರ್ಫುಲ್ ಆಗಿ ರೈಸ್ ಆಗೋದಕ್ಕೆ ಕಾರಣ ಏನು, ಇಷ್ಟು ವಿಚಾರಗಳನ್ನ ನಾವು ಈ ಯೂನಿಟ್ ಅಲ್ಲಿ ಓದ್ತೀವಿ. ಸ್ಟಾರ್ಟಿಂಗ್ ನಮಗೆ ಫಸ್ಟ್ ವರ್ಲ್ಡ್ ವಾರ್ ಹೆಂಗಾಯ್ತು. ಫಸ್ಟ್ ವರ್ಲ್ಡ್ ವಾರ್ ನಾವು ಮುಂಚಿನ ಚಾಪ್ಟರ್ಸ್ ಗಳಲ್ಲಿ ನೋಡಿದ್ವಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಏನು, ಇಂಡಸ್ಟ್ರೀಸ್ ಬಂದು ಅವ್ರು ಪ್ರೊಡ್ಯೂಸ್ ಮಾಡೋದು, ಪ್ರೊಡಕ್ಷನ್ ಏನಾಯ್ತು ತುಂಬಾ ಜಾಸ್ತಿ ಆಯ್ತು. ಸೊ ಪ್ರೊಡಕ್ಷನ್ ಜಾಸ್ತಿ ಆದ್ಮೇಲೆ ಅವರು ಬೇರೆ ಬೇರೆ ಏರಿಯಾಸ್ಗಳಲ್ಲೆಲ್ಲ ರಾ ಮೆಟೀರಿಯಲ್ಸಿಗೋಸ್ಕರ, ಆಮೇಲೆ ಆ ಏರಿಯಾದ ಪಾತ್ಗೋಸ್ಕರ, ಮತ್ತೆ ಅಲ್ಲಿ ಸಿ ಲೈನ್ಸಿಗೋಸ್ಕರ, ಮತ್ತೆ ವ್ಯಾಪಾರ ಮಾರ್ಕೆಟಿಗೋಸ್ಕರ ಎಲ್ಲ ಬೇರೆ ಬೇರೆ ಜಾಗಗಳನ್ನ ಹೋಗಿ ಕ್ಯಾಪ್ಚರ್ ಮಾಡ್ತಾ ಬಂದ್ರು. ಆ ತರ ಭಾರತಕ್ಕೂ ಬಂದಿದ್ರು. ಈ ತರ ಇದ್ದಾಗ ಕಾಂಪಿಟೇಷನ್ ಜಾಸ್ತಿ ಆಯ್ತು ಅವರ ಮಧ್ಯದಲ್ಲಿ. ಈ ಕಾಂಪಿಟೇಷನ್ ಆಗಿ ಅವರು ಬೇರೆ ಬೇರೆ ಮಾರ್ಕೆಟ್ಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ವರ್ಲ್ಡ್ ಮೇಲೆ ಎಲ್ಲ ಕಡೆ ದಂಡೆತ್ತಿದ್ರು. ಸೊ ಈ ತರ ಅಗ್ರಿಮೆಂಟ್ ಇವಾಗ ಫಸ್ಟ್ ಒಂದ್ ಜಾಗದಲ್ಲಿ ಮಾಡ್ಕೊಂಡಿರ್ತಾರೆ ವರ್ಲ್ಡ್ ಅಲ್ಲಿ, ಒಂದೆಲ್ಲೋ ಇಲ್ಲೊಂದು ಅಗ್ರಿಮೆಂಟ್ ಆಗಿರುತ್ತೆ, ಈ ಜಾಗ ಬ್ರಿಟಿಷ್ ಇಂದು, ಈ ಜಾಗ ಇವ್ರದು ಅಂತ. ನೆಕ್ಸ್ಟ್ ಎಲ್ಲಾ ಜಾಗನೂ ಮುಗಿದ್ಮೇಲೆ ನೆಕ್ಸ್ಟ್ ಯಾರಿಗಾದ್ರೂ ಜಾಗ ಬೇಕು ಅಂದ್ರೆ ಒಬ್ರು ಮತ್ತೆ ಇನ್ನೊಬ್ರು ಮಧ್ಯದಲ್ಲಿ ಗಲಾಟೆ ಆಗ್ಲೇಬೇಕು, ಅವರಿಬ್ರು ಕಬಳಿಸ್ಕೊಳ್ಳೇಬೇಕು. ಸೊ ಈ ತರ ಪವರ್ ಈಕ್ವೇಶನ್ಸ್ಗೆ ಪ್ರಾಬ್ಲಮ್ ಆದಾಗ ಫಸ್ಟ್ ವರ್ಲ್ಡ್ ವಾರ್ ನಡೀತು. ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ 2 ಟೀಮ್ ಮಾಡ್ಕೊಂತಾರೆ. ಸೊ ಯಾವ್ದಾದ್ರು 2 ಟೀಮು ನಮಗೆ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ 2 ಟೀಮ್ ಮಾಡ್ಕೊಳ್ಳುವಂಥದ್ದು ಇವರು ಟ್ರಿಪಲ್ ಎಂಟೆಂಟೆ ಪ್ಯಾಕ್ಟ್, ಇನ್ನೊಂದು ಟ್ರಿಪಲ್ ಅಲಯನ್ಸ್ ಪ್ಯಾಕ್ಟ್. ಇದಕ್ಕೆ ನೀವು ಈ ಟ್ರಿಪಲ್ ಎಂಟೆಂಟೆ ಪ್ಯಾಕ್ಟ್ BRF ಅಂತ ನೆನ್ಪಿಡಿ. ನಾನು ಇದು ಲಾಸ್ಟಿಗೆ ನಿಮಗೆ ಕಾಪರ್ ಕೋಡ್ಸ್ ಅಲ್ಲಿ ಇದನ್ನ ಯಾವ ತರ ನೆನ್ಪಿಡ್ಬೇಕು ಹೋಲ್ ಯೂನಿಟ್ ನಾನು ಹೇಳ್ಕೊಡ್ತೀನಿ. ಇವಾಗ ಜಸ್ಟ್ ನೀವು ಕಥೆನ ಅರ್ಥ ಮಾಡ್ಕೊಳ್ಳಿ. ಟ್ರಿಪಲ್ ಎಂಟೆಂಟೆ ಅಂತ ಇವ್ರು 3 ಜನ ಪ್ಯಾಕ್ಟ್ ಮಾಡ್ಕೊಂಡ್ರು. ಟ್ರಿಪಲ್ ಅಲಯನ್ಸ್ ಅಂತ ಜರ್ಮನಿ, ಆಸ್ಟ್ರಿಯಾ, ಹಂಗಾರಿ ಮತ್ತೆ ಇಟಲಿ ಪ್ಯಾಕ್ಟ್ ಮಾಡ್ಕೊಂತು. ಆದ್ರೆ ಇಟಲಿ ಇವ್ರ ಜೊತೆ ಇದ್ದಿದ್ದು ಸ್ವಲ್ಪ ದಿನ ಆದ್ಮೇಲೆ ಇಟಲಿ ಮತ್ತೆ ಟ್ರಿಪಲ್ ಎಂಟೆಂಟೆ ಜೊತೆ ಹೋಗಿ ಸೇರ್ಕೊಂತು. ಸೊ 1 ಮಾರ್ಕರ್ ಇನ್ ಕ್ವಶನ್ ಯಾರು ಟೀಮ್ ಚೇಂಜ್ ಮಾಡಿದ್ರು ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಅಂತಂದ್ರೆ ಇಟಲಿ. ಅದಕ್ಕೆ ರೆಡ್ ಮಾಡಿ ಈ ಕಡೆ ಸೈಡ್ ಹೋಗಿರೋದನ್ನ ನಾನು ಹೇಳ್ತೀನಿ. ಈ ತರ ಇವರಿಬ್ರು ಅಲಯನ್ಸ್ ಮಾಡ್ಕೊಂಡಾಗ ಇವ್ರು ಫಸ್ಟ್ ಈ ವರ್ಲ್ಡ್ ವಾರಿಗೆ ಕಾರಣ ಆಗಿದ್ದೆ ದಿ ಅಸಾಸಿನೇಷನ್ ಆಫ್ ದಿ ಆಸ್ಟ್ರಿಯನ್ ಪ್ರಿನ್ಸ್ ಆರ್ಚ್ ಡ್ಯೂಕ್ ಫ್ರಾನ್ಸ್ ಫರ್ಡಿನಾಂಡ್. ಆಸ್ಟ್ರಿಯಾ ಹಂಗಾರಿನಲ್ಲಿ ಇರೋವಂಥವನು ಪ್ರಿನ್ಸ್, ಇವಂದು ಡೆತ್ ಆಗುತ್ತೆ, ಅಸಾಸಿನೇಷನ್ ಆಗುತ್ತೆ. ಇವಂದು ಅಸಾಸಿನೇಷನ್ ಆದ್ಮೇಲೆ 2 ಕಡೆ ಇವರು ಗಲಾಟೆ ಮಾಡಿಕೊಂಡು ಜಾಸ್ತಿ ಬೋಟ್ಗಳು, ಶಿಪ್ಗಳು ಎಲ್ಲ ಆರ್ಮ್ಸ್ ರೆಡಿ ಮಾಡಿಕೊಂಡು ಅವರು ಫೈಟ್ ಮಾಡ್ತಾರೆ. ಸೊ ಯಾವ ತರ ಆಯ್ತು ಅದಕ್ಕೆ ಒಂದು ಅನಿಮೇಟೆಡ್ ವಿಡಿಯೋ ನಾವು ನೋಡೋಣ. ಸೊ ಅಸಾಸಿನೇಷನ್ ಮಾಡುವಂಥದ್ದು ಈ ಒಬ್ಬ ವ್ಯಕ್ತಿ, ಇನ್ನು ಪ್ರಿನ್ಸ್ ಆರ್ಚ್ ಡ್ಯೂಕ್, ಅವನ್ ಅಸಾಸಿನೇಷನ್ ಆಗುತ್ತೆ. ಅವಾಗ ಮಿಲಿಟರಿ ಎಲ್ಲ ಡೆವಲಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ, ಮಿಲಿಟರಿ ಅಲಯನ್ಸಸ್. ನೆಕ್ಸ್ಟ್ ಇಂಪೀರಿಯಲಿಸಮ್ ಅಂದ್ರೆ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು, ನ್ಯಾಷನಲಿಸಮ್ ಅಂದ್ರೆ ನಮ್ ದೇಶ ನಾವು ಅನ್ನೋದು ಮಾಡ್ತಾರೆ. ಮಿಲಿಟರಿ 2 ಕಡೆ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ತರ ಅಸಾಸಿನೇಷನ್ ಆಯ್ತು, ನಮ್ ಕಡೆ ಹೊಡೆದ್ರಿ ಅಂತ. ಸೊ ಒಂದು ಬೋಟ್ ಇದ್ದಿದ್ದು ಈ ಕಡೆ ಬ್ರಿಟನ್ ಇಂದ ನೋಡಿ ಎಷ್ಟೊಂದು ಬೋಟ್ಗಳಾಯ್ತು, ಈ ಕಡೆ ಜರ್ಮನಿ ಇವ್ರದೆಲ್ಲ ಆಯ್ತು. ಅಲಯನ್ಸಸ್ ಗಳು ಮಾಡ್ಕೊಂಡ್ರು. ಈ ಅಲಯನ್ಸಸ್ ಜರ್ಮನಿ, ಆಸ್ಟ್ರಿಯಾ, ಹಂಗಾರಿಯಾ, ರಷ್ಯಾ ಇದೆಲ್ಲ ಇಲ್ಲಿ ಅಲಯನ್ಸಸ್ ಹೇಳಿದಲ್ಲ ಅದನ್ನ ಮಾಡ್ಕೊಂತು. ಸೊ ಈ ರೀತಿಯಾಗಿ ಇವರು ಅಲಯನ್ಸಸ್ ಮಾಡ್ಕೊಂಡು ಟ್ರಿಪಲ್ ಅಲಯನ್ಸ್ ಆಯ್ತು. ಇದು ಟ್ರಿಪಲ್ ಅಲಯನ್ಸ್. ಅದೇ ತರನೇ ಇವ್ರು 3 ಜನ ಸೇರ್ಕೊಂಡು ಅವರು ಟ್ರಿಪಲ್ ಎಂಟೆಂಟೆ ಅಂತ ಮಾಡ್ಕೊಂಡ್ರು. ಯಾರು? BRF. ಇಂಪೀರಿಯಲಿಸಮ್ ಅಂದ್ರೆ ಬೇರೆ ದೇಶದ ಮೇಲೆ ದಂಡೆತ್ತೋಗಿ ಆ ದೇಶನ ಇವ್ರು ಕ್ಯಾಪ್ಚರ್ ಮಾಡ್ಕೊಳೋದು. ಸೊ ಈ ತರ ಇದ್ದಾಗ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿ ಬಹಳಷ್ಟು ಜಾಗಗಳನ್ನ ಇವರು ಕ್ಯಾಪ್ಚರ್ ಮಾಡ್ಕೊಂತ ಬಂದ್ರು.
ನ್ಯಾಷನಲಿಸಮ್ ಬೆಳೀತು. ನಾವು, ನಮ್ಮ ದೇಶ, ಬ್ರಿಟನ್ನು, ಫ್ರಾನ್ಸು, ಈ ಥರ ಇವರೆಲ್ಲ ನಾವು ನಮ್ಮವರು, ನಾವು ದೊಡ್ಡವರು ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಮಾಡ್ತಾ ಈ ಜರ್ಮನಿ ಅನ್ನೋ ಸ್ಮಾಲ್ ವರ್ಲ್ಡ್ ವಾರ್ ಆದಮೇಲೆ ಈ ಜರ್ಮನಿನ ಅವರು ಕೆಳಗೆ ತುಳಿದ್ಬಿಟ್ರು. ಈ ಜರ್ಮನಿನ ಕೆಳಗೆ ತುಳಿದು ಈ ಆ್ಯಂಗರಿಂದನೇ ನೆಕ್ಸ್ಟ್ ಡಿಕ್ಟೇಟರ್ ಬರೋದು. ಅಂದರೆ ಜರ್ಮನಿ ಫಸ್ಟ್ ವರ್ಲ್ಡ್ ವಾರಲ್ಲಿ ಸೋತೋಯ್ತು. ಇದು ನಮಗೆ ಸ್ಥೂಲವಾಗಿ ಫಸ್ಟ್ ವರ್ಲ್ಡ್ ವಾರ್ ಅಂದರೆ ಏನು ಅನ್ನೋದು. ಸೊ ಈ ಫಸ್ಟ್ ವರ್ಲ್ಡ್ ವಾರ್ ಮುಗಿತಿದ್ದಂಗೆ ನಾವು ಸರ್ಟೆನ್ ಥಿಂಗ್ಸ್ ನಾವು ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಅಂದರೆ ಫಸ್ಟ್ ವರ್ಲ್ಡ್ ವಾರ್ ನಾವು ಇಲ್ಲಿ ನೋಡಿದ್ವಲ್ಲ, BRF, ಬ್ರಿಟಿಷ್, ರಷ್ಯಾ, ಫ್ರಾನ್ಸ್. ಈ ಫಸ್ಟ್ ವರ್ಲ್ಡ್ ವಾರ್ ನಡಿಬೇಕಾದ್ರೇ ರಷ್ಯಾದಲ್ಲಿ ಒಂದು ರೆವಲ್ಯೂಷನ್ ನಡೆಯುತ್ತೆ. ಅಂದರೆ ರಷ್ಯಾ ಒಳಗಡೆ ಇರೋಂಥ ಜನ, ನೀವು ಯಾಕೆ ಈ ಥರ ವರ್ಲ್ಡಲ್ಲಿ ಫೈಟ್ ಮಾಡಿಬಿಟ್ಟು ನೀವು ಪೂರ್ನೆಸ್ ಅಂದರೆ ಬಡತನನ ಮಾಡ್ತಿದ್ದೀರಾ, ನಮ್ಮ ದೇಶದಲ್ಲಿ ನಮಗೆ ಊಟಕ್ಕೆ ಎಂಪ್ಲಾಯ್ಮೆಂಟಿಗೆ ಪ್ರಾಬ್ಲಮ್ ಆಗಿದೆ, ವಾರ್ ಮಾಡಬೇಡಿ ಅಂತ ರಾಜನ್ ಅಗೇನೆಸ್ಟು ಅವ್ರ ಜನಗಳೇ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ರಷ್ಯನ್ ರೆವಲ್ಯೂಷನ್ ಅಂತಾರೆ. ಆ ರಷ್ಯನ್ ರೆವಲ್ಯೂಷನ್ ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲೇ ಆಗುತ್ತೆ. ಸೊ ಆ ಕಾರಣದಿಂದ ನಮಗೆ ಈ ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ರಷ್ಯಾ ಬಿಟ್ಟು ಹೋಗುತ್ತೆ. ಈ ಜಾಗದಲ್ಲಿ ಅಮೆರಿಕ ಬಂದು ಸೇರ್ಕೊಳ್ಳುತ್ತೆ. ಅಂದರೆ ಇಲ್ಲಿ ನೋಡಿ, ಟ್ರಿಪಲ್ ಎಂಟೆಂಟೆ, ಟ್ರಿಪಲ್ ಅಲಯನ್ಸು, ಇಲ್ಲಿ ಇಟಲಿ ಇದ್ದಿದ್ದು ಬಂದು ಇಲ್ಲಿ ಸೇರ್ಕೊಂತು. ಇಲ್ಲಿದ್ದಂಥ ರಷ್ಯಾ ಬಿಟ್ಟು ಹೋಯ್ತು, ಹೊರಗಡೆ ಬಂತು. ಅಮೆರಿಕ ಬಂದು ಇವ್ರ ಜೊತೆ ಸೇರ್ಕೊಂಡ್ರು. ಈ ರೀತಿ ಫಸ್ಟ್ ವರ್ಲ್ಡ್ ವಾರ್ ಮುಗಿಯೋಷ್ಟೊತ್ತಿಗೆ ಆಯಿತು. ಸೊ ಇಷ್ಟಾದ್ಮೇಲೆ ನವೆಂಬರ್ 1970ನಲ್ಲಿ ಈ ಸೋಷಿಯಲಿಸ್ಟ್ ರೆವಲ್ಯೂಷನ್ ಆಯಿತು ರಷ್ಯಾದಲ್ಲಿ. ಅದರಿಂದ ಅವರು ಜರ್ಮನಿ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ವಾರಿಂದ ಹೊರಗೆ ಬಂದರು. ಜರ್ಮನಿ ಚೆನ್ನಾಗಿ ಸೋತೋಯ್ತು. ಸೊ ಫುಲ್ ಡಿಫೀಟ್ ಆಯಿತು. ಡಿಫೀಟ್ ಆದಮೇಲೆ ಒಂದು ಅಲಯನ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಟ್ರೀಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟ್ರೀಟಿ ಮಾಡಿದ್ರು. ಈ ಟ್ರೀಟಿ ವೆರಿ ಇಂಪಾರ್ಟೆಂಟ್, ನೆನ್ಪಿಡಿ, ವರ್ಸಾಲಿಸ್ ಟ್ರೀಟಿ, ವೆರಿ ಇಂಪಾರ್ಟೆಂಟ್ ಟ್ರೀಟಿ ಇನ್ ದ ಫಸ್ಟ್ ವರ್ಲ್ಡ್ ವಾರ್, ವಿಚ್ ಇಸ್ ದ ಕಾಸ್ ಫಾರ್ ದಿ ಸೆಕೆಂಡ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್ ಆಗೋದಕ್ಕೆ ಕಾರಣನೇ ಈ ಟ್ರೀಟಿ. ಈ ಟ್ರೀಟಿ ಏನು ಮಾಡಿದ್ರು, ಈ ಟ್ರೀಟಿ ಪ್ರಕಾರ ಜರ್ಮನಿ, ಆಸ್ಟ್ರಿಯಾ, ಹಂಗಾರಿ, ಒಟಮನ್ ಇದರಲ್ಲಿರೋ ಎಲ್ಲ ಸತ್ವನು, ಅಂದರೆ ಏನು ಅವ್ರ ಹತ್ರ ದುಡ್ಡು, ಆರ್ಮಿ ಏನೇನಿತ್ತು ಎಲ್ಲದನ್ನು ಇವರು ಟ್ರಿಪಲ್ ಎಂಟೆಂಟೆ ಅವರು ಕಸ್ಕೊಂಡು ಇದನ್ನ ಒಂದು ಬಡ ದೇಶದ ಥರ ಮತ್ತೆ ದಬ್ಬಾಳಿಕೆಗೆ ಇವರು ಇದನ್ನ ಒಳಪಡಿಸಿದ್ರು. ಸೊ ಈ ರೀತಿ ಸಿಚುವೇಶನ್ ಫಸ್ಟ್ ವರ್ಲ್ಡ್ ವಾರ್ ಮುಗಿಯೋಷ್ಟೊತ್ತಿಗೆ ಆಯಿತು. ಈ ಥರ ವಾರ್ಗಳೆಲ್ಲ ಆಯಿತು. ನೆಕ್ಸ್ಟ್ ವಾರ್ ನಡೀದೇ ಇರಲಿ ಅಂತ ಅಂದ್ಬಿಟ್ಟು ನಮಗೆ ಈ ಟೈಮ್ನಲ್ಲಿ ಲೀಗ್ ಆಫ್ ನೇಷನ್ ಅಂತ ಎಸ್ಟಾಬ್ಲಿಷ್ ಆಯಿತು. ಅಂದರೆ ಎಲ್ಲ ನೇಷನ್ಸು ಸೇರಿಕೊಂಡು ಒಂದು ಲೀಗ್ ಮಾಡ್ಕೊಳುತ್ತೆ. ಈ ಥರ ವಾರ್ ನೀವು ಗುಂಪು ಮಾಡ್ಕೊಂಡು ವಾರ್ ಮಾಡಬೇಡಿ ಅಂತ ತಡೆಯೋದಕ್ಕೆ ಲೀಗ್ ಆಫ್ ನೇಷನ್ಸ್ ಬಂತು. ಈ ಥರ ಬಂದಾಗ ರಷ್ಯನ್ ರೆವಲ್ಯೂಷನ್ ಏನಾಯಿತು? ರಷ್ಯನ್ ರೆವಲ್ಯೂಷನ್ ಈ ವ್ಯಕ್ತಿಯಲ್ಲಿ ಕಾಣಿಸ್ತಿರೋನು ಈಸ್ ದ ಲೀಡರ್, ಅಂದರೆ ಕಿಂಗ್. ಇವನಿಗೆ ಸಿಜಾರ್ ಅಂತ ಹೆಸರು ಇವನಿಗೆ ಇರೋದು. ಈ ಸಿಜಾರ್ ಇವನು ರೂಲ್ ಮಾಡ್ತಿದ್ದ. ಅಂದರೆ ಲಾರ್ಜೆಸ್ಟ್ ಕಂಟ್ರಿ ರಷ್ಯಾದಲ್ಲಿ ಇವನು ರೂಲ್ ಮಾಡ್ತಿದ್ದ. ಇವನು ನಾರ್ಮಲ್ ಜನಗಳನ್ನ, ಪೆಸೆಂಟ್ಗಳನ್ನ, ಪೂರ್ ಪೀಪಲ್ಗಳನ್ನೆಲ್ಲ ತುಳಿತಾ ಇದ್ದ. ಅವನ ಅಂಡರ್ ರಾಜ್ಯ ನಡೀತಿದ್ದು. ಈಗ ಹೆಂಗೆ ನಮಗೆ ಇವನ ಅಂಡರ್ ರಾಜ್ಯ ನಡೀತಿದ್ದು, ಇದು ಪ್ರಿಸನ್ ಅನ್ನೋ ಥರ ಹೇಳ್ಬೋದಿತ್ತು. ಆ ಥರ ಇವನು ಕೆಟ್ಟದಾಗಿ ಈ ರಾಜ ಸಿಜಾರಿಸಮ್ ನಡೆಸ್ತಿದ್ದ. ನೆಕ್ಸ್ಟು ಅಷ್ಟೇ ಅಲ್ಲದೆ ಡಿಫೀಟ್ ಆಫ್ ರಷ್ಯಾ, ಅಂದರೆ ದೊಡ್ಡ ಕಂಟ್ರಿ ಇದು, ಆದರೂ ಇಟ್ ಈಸ್ ಬಿನ್ ಡಿಫೀಟೆಡ್ ಬೈ ಸ್ಮಾಲ್ ಕಂಟ್ರಿ ಲೈಕ್ ಜಪಾನ್. ಈ ಥರ ಆದಾಗ ರಷ್ಯನ್ಸಿಗೆ ಗೊತ್ತಾಯ್ತು, ನಾವು ಇಷ್ಟು ದೊಡ್ಡ ಕಂಟ್ರಿ ಇದ್ದೀವಿ, ನಾವು ಜನ ಇಷ್ಟೊಂದು ಜನ ಇದ್ದೀವಿ, ಆದ್ರೂ ನಮ್ಮ ರಾಜನ ತಪ್ಪು ಗುಣಗಳಿಂದ, ಅವನ ತಪ್ಪು ಆಕ್ಟಿವಿಟೀಸಿಂದ ನಮ್ಮ ದೇಶ ಈ ಥರ ಸೋಲ್ತಿದೆ. ಹಂಗಾಗಿ ನಾವು ಜನ ಎಲ್ಲ ಸೇರ್ಕೊಂಡು ರಾಜನ ಅಗೇನೆಸ್ಟ್ ರೆಬಿಲಿಯನ್ ಮಾಡೋಣ ಅಂತ ಮಾಡಿದ್ರು. ಈ ಥರ ಆದಾಗ ಇವನ್ ಸಿಜಾರ್ ಆರ್ಮಿ ಫುಲ್ಲು ಸಿಟ್ಟಿಂದ ಅವನ ಆರ್ಮಿ ತಗೊಂಡ್ಬಿಟ್ಟು ಜನಗಳನ್ನೆಲ್ಲ ಹೊಡೆದಾಕ್ತ, ಯಾರು ನನ್ನ ಅಗೇನೆಸ್ಟ್ ದಂಡಕ್ಕೆ ಬರೋರು ಅಂತ. ಇಂಥ ಸಮಯದಲ್ಲಿ ಒಬ್ಬ ಮೇಲ್ ಬಂದಂಥ ವ್ಯಕ್ತಿನೇ ಲೆನಿನ್. ಈ ಲೆನಿನ್ ರಷ್ಯನ್ ಸಿಜಾರ್ ನಿಕೋಲಸ್ II ದೇಶ ಬಿಟ್ಟು ಓಡೋಗೋ ಥರ ಮಾಡಿ ಅವನನ್ನ ದೇಶದಿಂದ ಹೊರ ಕಳಿಸ್ತಾ. ಇವನ್ ಏನು ಈ ರಾಜ ಓಡೋದ್ನಲ್ಲ ದೇಶ ಬಿಟ್ಟು, ದಿಸ್ ಈಸ್ ಕಾಲ್ಡ್ ಆಸ್ ದಿ ಫೆಬ್ರವರಿ ರೆವಲ್ಯೂಷನ್. ಯಾಕಂದ್ರೆ ನಮಗೆ ರಷ್ಯನ್ ರೆವಲ್ಯೂಷನ್ 2 ಬರುತ್ತೆ, ಫೆಬ್ರವರಿ ರೆವಲ್ಯೂಷನ್, ಅಕ್ಟೋಬರ್ ರೆವಲ್ಯೂಷನ್ ಅಂತ. ಫೆಬ್ರವರಿ ರೆವಲ್ಯೂಷನ್ ಅಂದ್ರೆ ಏನು? ನಿಕೋಲಾಸ್ ರಾಜ ಸಿಜಾರ್ ಇದಾನಲ್ಲ, ಇವನು ಇಲ್ಲಿ ಜನಗಳ ಗಲಾಟೆ ಲೆಡ್ ಬೈ ಲೆನಿನ್, ಇವನ್ ನೇತೃತ್ವದಲ್ಲಿ ನಡೆದಂತ ಗಲಾಟೆನ ಎದುರಿಸಕ್ಕಾಗದೆ ಓಡೋಗ್ತಾನೆ. ನೆಕ್ಸ್ಟ್ ಅದಾದ್ಮೇಲೆ ಒಂದು ಪಾರ್ಟಿ, ಅಂದ್ರೆ ಜನಗಳದೇ ಪಾರ್ಟಿ, ಇದು ಮಾನ್ಶೇವಿಕ್ಸ್ ಅಂತ ಹೆಸರು. ಇವರು ಪವರಿಗೆ ಬರ್ತಾರೆ. ಇವ್ರು ಬಂದ್ಬಿಟ್ಟು ರಷ್ಯಾ ಡೆಮೋಕ್ರೆಟಿಕ್, ಅಂದ್ರೆ ರಾಜನ ಅಂಡರ್ ಇಲ್ಲ, ನಾವು ಡೆಮೋಕ್ರೆಟಿಕ್ ಅಂತ ಅಂದ್ಬಿಟ್ಟು ಇವರು ಡಿಕ್ಲೇರ್ ಮಾಡ್ತಾರೆ. ನೆಕ್ಸ್ಟ್ ಲೆನಿನ್
ರಷ್ಯಾಗೆ ಬಂದ್ಬಿಟ್ಟು ಅವನು ಒಂದು ಸ್ಲೋಗನ್ ಕೊಡ್ತಾನೆ, ಏನಂದ್ರೆ ಪೀಸ್, ಫುಡ್ ಅಂಡ್ ಲ್ಯಾಂಡ್. ಯಾರ್ದಿದು ಸ್ಲೋಗನ್ ಅಂತ ನಿಮಗೆ 1 ಮಾರ್ಕರ್ ಕ್ವಶನ್ ಬರ್ಬೋದು. ಸೊ ಪೀಸ್, ಫುಡ್, ಲ್ಯಾಂಡ್. ಸೊ ಇದನ್ನ ಲೆನಿನ್ ಹೇಳ್ತಾನೆ. ಅವನು ರೆವಲ್ಯೂಷನರಿ ಫೋರ್ಸಸ್ ಜೊತೆ ಜಾಯಿನ್ ಆಗ್ತಾನೆ. ಜಾಯಿನ್ ಆಗ್ಬಿಟ್ಟು ಅವನು ರಷ್ಯಾನ, ಇದೇನು ಡೆಮೋಕ್ರೆಟಿಕ್ ರಿಪಬ್ಲಿಕ್ ಇತ್ತಲ್ಲ, ಇದನ್ನ ಅವನು ರಷ್ಯಾ ಎ ಸೋಷಲಿಸ್ಟಿಕ್ ರಿಪಬ್ಲಿಕ್ ಅಂತ ಮಾಡ್ತಾನೆ. ಸೋಷಲಿಸ್ಟಿಕ್ ಅಂದ್ರೆ ಎಲ್ಲಾ ದೇಶದ ಸಂಪತ್ತನ್ನ ಇವರು ಸಮನಾಗಿ ಎಲ್ಲಾ ಜನಕ್ಕೂ ಹಂಚಬೇಕು. ಎವ್ರಿಬಡೀಸ್ ಪ್ರಾಪರ್ಟಿ ಅಂತ ಹಂಚಬೇಕು. ಒಬ್ಬ ಸೌಕಾರ ತುಂಬಾ ಜಾಸ್ತಿ, ಇನ್ನೊಬ್ಬ ತುಂಬಾ ಬಡವ, ಈ ತರ ಆಗ್ಬಾರ್ದು, ಸಮನಾಗಿ ಹಂಚಬೇಕು. ಅದೇ ಸೋಷಲಿಸ್ಟ್. ಇವನು ಲೆನಿನ್ ಬಂದು ಇದನ್ನ ಮಾಡ್ತಾನೆ. ಇದಕ್ಕೆ ಅಕ್ಟೋಬರ್ ರೆವಲ್ಯೂಷನ್ ಅಂತ ಕರೀತಾರೆ. ಸೊ ಫೆಬ್ರವರಿ ರೆವಲ್ಯೂಷನ್ ಮತ್ತು ಅಕ್ಟೋಬರ್ ರೆವಲ್ಯೂಷನ್ಗೆ ಕೇರ್ಫುಲ್ ಇರಲಿ. ಈ ಅಕ್ಟೋಬರ್ ರೆವಲ್ಯೂಷನ್ ಮಾಡಿದ್ಮೇಲೆ ಸೋಷಲಿಸ್ಟ್ ಏನ್ ಡೆವಲಪ್ ಮಾಡ್ತಾನೆ, ಅವಾಗ ಲೆನಿನ್ ಬಿಕಮ್ಸ್ ದಿ ಪ್ರೆಸಿಡೆಂಟ್ ಆಫ್ ದಿ ರಷ್ಯನ್ ಗೌರ್ಮೆಂಟ್. ಅಂದ್ರೆ ಲೆನಿನ್ ಅಂದ್ರೆ ಯಾರು? ಇದು ಟೋಟಲ್ ರಷ್ಯಾ. ಈ ರೆಡ್ ಅಲ್ಲಿ ಕಾಣ್ತಿರೋದು ರಷ್ಯಾ. ಇಂಥ ದೊಡ್ಡ ರಷ್ಯಾ ಜಾಗನ ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದು ಗ್ರೀನ್ ಅಲ್ಲಿ ಕಾಣ್ತಿದೆಯಲ್ಲ, ಈ ಜಪಾನು ಸೋಲ್ಸುತ್ತೆ. ಅದಕ್ಕೆ ಜನ ಸಿಟ್ಟು ಬಂದು ನಮ್ಮನ್ನು ಯಾರು ಆಳ್ತಿದ್ದಾರೆ, ಈ ರಾಜ ಏನು ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಾರೆ. ಆ ಟೈಮ್ನಲ್ಲಿ ಬಂದಂತನು ನಮಗೆ ಇವನು ಲೆನಿನ್. ಈ ಲೆನಿನ್ ಬಂದು ನೆಕ್ಸ್ಟ್ ಏನು ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಮಾಡಿ ಅಕ್ಟೋಬರ್ ರೆವಲ್ಯೂಷನ್ ಮಾಡ್ತಾನೆ. ಸೊ ಹಂಗಾಗಿ ಎಲ್ಲಾ ಕಡೆ ಜನ ಸೇರಿಸ್ಬಿಟ್ಟು ಇವನು ಲೆನಿನ್ ಮಾತಾಡ್ತಾನೆ. ಆನಂತರ ನೆಕ್ಸ್ಟ್ ಲೆನಿನ್ ಪ್ರೆಸಿಡೆಂಟ್ ಆಗ್ತಾನೆ. ಇವನು ಆ ಪ್ರೆಸಿಡೆಂಟ್ ಆದ್ಮೇಲೆ ನಮಗೆ ಇವನು ಮಾರ್ಸ್ ಐಡಿಯಾಲಜಿನಲ್ಲಿ ಪ್ರೆಸಿಡೆಂಟ್ ಆಗ್ತಾನೆ. ಆಮೇಲೆ ಲೆನಿನ್ ಇಂದ 1924 ಲೆನಿನ್ ಇಂದು ಡೆತ್ ಆಗುತ್ತೆ. ಇವನ್ ಡೆತ್ ಆದ್ಮೇಲೆ ಮತ್ತೆ ರಷ್ಯಾದಲ್ಲಿ ಏನೇನಾಯ್ತು, ಯಾರು ಬಂದ್ರು ಅನ್ನೋದು ನೆಕ್ಸ್ಟ್. ಲೆನಿನ್ ಸತ್ತೋದ್ಮೇಲೆ, ದಟ್ ಈಸ್ ನಮಗೆ ಇವನು ಲೆನಿನ್. ಈ ಲೆನಿನ್ ಸತ್ತೋದ್ಮೇಲೆ ನೆಕ್ಸ್ಟ್ ನಮಗೆ ಸ್ಟಾಲಿನ್ ಅನ್ನೋನು ಬರ್ತಾನೆ. ಸೊ ಈ ವ್ಯಕ್ತಿ ಸ್ಟಾಲಿನ್. ಸೊ ಇವನ್ ಜೋಸೆಫ್ ಸ್ಟಾಲಿನ್ ಪ್ರೆಸಿಡೆಂಟ್ ಆಗ್ತಾನೆ. ಈ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯಾ ಆಫ್ಟರ್ ಲೆನಿನ್ ಅಂಡ್ ಪ್ಲೇಡ್ ಎನ್ ಇಂಪಾರ್ಟೆಂಟ್ ರೋಲ್. ಅಂದ್ರೆ ರಷ್ಯಾನ ನಾವು ಅಮೆರಿಕಾಗೆ ಏನು ಕಮ್ಮಿ ಇಲ್ಲ ಅನ್ನೋ ತರ ಇವನು ಎತ್ತಿಡಿತಾನೆ. ಇವನೇ ಸ್ಟಾರ್ಟ್ ಮಾಡೋದು 5 year ಪ್ಲಾನ್. ಇವರಿಂದ ನಾವು ಇಂಡಿಯಾದವರು ಈ ಪ್ಲಾನ್ ಅನ್ನ ತಗೊಳೋದು. ನಮ್ಮ ದೇಶದಲ್ಲೂ 5 year ಪ್ಲಾನ್ ಅಂತೆಲ್ಲ ಇದೆ. ಇವಾಗ ಪ್ರೆಸೆಂಟ್ಲಿ ನಮ್ದು 12th 5 year ಪ್ಲಾನ್ ನಡೀತಾ ಇದೆ. ಇವಾಗ ಪ್ಲಾನಿಂಗ್ ಕಮಿಷನ್ ನ ತೆಗೆದು ನೀತಿ ಆಯೋಗ ಅಂತ ಮಾಡ್ತಿದ್ದಾರೆ, ಗೊತ್ತಿರ್ಬೋದು. ಇದು ನಿಮಗೆ ಸಿಲೆಬಸ್ ಬೇಡ, ಜನರಲ್ ನಾಲೆಡ್ಜ್. ದಿ 5 year ಪ್ಲಾನ್ ಇವ್ರು ಮಾಡಿದ್ದನ್ನ ಇಂಡಿಯಾ ಬರೋ ಮಾಡ್ಕೊಂತೀವಿ. ಅಷ್ಟೇ ಸಮಯದಲ್ಲಿ ಅಮೆರಿಕಕ್ಕಿಂತ ನಾವು ಗ್ರೇಟ್ ಅಂತ ತೋರಿಸ್ಕೊಳೋದಕ್ಕೆ ರಷ್ಯಾ ಸೆಂಟ್ ಎ ಮ್ಯಾನ್ಡ್ ಸ್ಯಾಟಲೈಟ್ ಇನ್ ಟು ಸ್ಪೇಸ್. ಯೂರಿ ಗಾಗರಿನ್ ಬಿಕಮ್ ದ ಫಸ್ಟ್ ಆಸ್ಟ್ರೋನಟ್ ಇನ್ ದ ವರ್ಲ್ಡ್. ಅವನು ಸ್ಯಾಟಲೈಟ್ ಅಲ್ಲಿ ಹೋಗೋದಕ್ಕೆ. ಸೊ ಇದು ನಿಮಗೆ 1 ಮಾರ್ಕರಿಗೆ ನೆನಪಿರಲಿ. ಹೌಎವರ್ ಇವನು ಇನ್ ದ ಪ್ರೊಸೆಸ್ ಆಫ್ ಡೆವಲಪಿಂಗ್ ಸ್ಟಾಲಿನ್ ಏನ್ ಮಾಡ್ದಂದ್ರೆ ಸ್ವಲ್ಪ ಮಿಸ್ಟೇಕ್ಗಳನ್ನು ಮಾಡ್ಬಿಟ್ಟ. ಅಂದ್ರೆ ಅವನು ಇಟ್ ಡಿಡ್ ನಾಟ್ ಪೇ ಅಟೆನ್ಷನ್ ಟು ಸೋಷಿಯಲಿಸ್ಟ್ ಡೆಮೋಕ್ರಸಿ. ಎಲ್ಲಾ ಜನದ್ದು ಈಕ್ವಲ್ ಆಗಿ ಹಂಚೋದಕ್ಕೆ ಅವನು ನೀಟಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಬರೀ ವಾರು ಇರ್ತಾರ, ನಾವು ಅಮೆರಿಕಕ್ಕಿಂತ ಗ್ರೇಟು, ಈ ತರ ತಲೆ ಕೆಡಿಸ್ಕೊಂಡ. ಸೊ ಹಂಗಾಗಿ ಒಂದು ರೆವಲ್ಯೂಷನ್ ಅವನ ಅಗೇನೆಸ್ಟ್ ಬೆಳೀತು. ಆ ರೆವಲ್ಯೂಷನ್ ಬೆಳೆದಾಗ ಸ್ಟಾಲಿನ್ ಬೀಳಿಸಿ ನೆಕ್ಸ್ಟ್ ಗಾರ್ಬಚೇವ್ ಅಂತ ಬರ್ತಾನೆ. ಇವನು ಗಾರ್ಬಚೇವ್ ಅಂದ್ರೆ ಈ ವ್ಯಕ್ತಿ, ಇವನು ಗಾರ್ಬಚೇವ್. ಈ ವ್ಯಕ್ತಿ ಒಂದು ರಿಫಾರ್ಮ್ ತರ್ತಾನೆ. ಇದು 1 ಮಾರ್ಕರಿಗೆ ಇಂಪಾರ್ಟೆಂಟ್. ಗ್ಲಾಸ್ ನಾಸ್ಟ್ ಅಂತ ಅಂದ್ರೆ ಓಪನ್ನೆಸ್. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದು ಓಪನ್ನೆಸ್ ತರ್ತಾನೆ. ಆಮೇಲೆ ನೆಕ್ಸ್ಟ್ ಪೆರೆಸ್ಟ್ರೋಯ್ಕಾ ಅಂದ್ರೆ ಅದರ ಅರ್ಥ ರೀಸ್ಟ್ರಕ್ಚರಿಂಗ್. ಆ ಗೌರ್ಮೆಂಟ್ ಅಲ್ಲಿ ಓಪನ್ನೆಸ್ ತರ್ತಾನೆ. ಯಾರು ಯಾವ ತರ ಆಡಳಿತ ಮಾಡ್ತಿದ್ದಾರೆ ಎಲ್ಲಾ ಜನಕ್ಕೂ ಗೊತ್ತಾಗುತ್ತೆ. ನೆಕ್ಸ್ಟ್ ಅದರಲ್ಲಿ ರೀಸ್ಟ್ರಕ್ಚರಿಂಗ್ ಮಾಡ್ತಾನೆ. ಇವೆರಡು ವರ್ಡ್ ನಿಮಗೆ ನೆನಪಿರ್ಲಿ. ಗ್ಲಾಸ್ ನಾಸ್ಟ್, ರಿಪೀಟ್ ಮಾಡಿ, ಗ್ಲಾಸ್ ನಾಸ್ಟ್ ಅಂದ್ರೆ ಓಪನ್ನೆಸ್. ಆಮೇಲೆ ಪೆರೆಸ್ಟ್ರೋಯ್ಕಾ ಅಂದ್ರೆ ರೀಸ್ಟ್ರಕ್ಚರಿಂಗ್. ಇವೆರಡನ್ನು ಮಾಡೋದು ಯಾರು? ದಿಸ್ ಪರ್ಸನ್, ದಟ್ ಈಸ್ ಗೋರ್ಬಚೇವ್. ಈ ಪರ್ಸನ್ ಮಾಡೋದು. ಆಮೇಲೆ ನೆಕ್ಸ್ಟ್ ಇವನ್ ಟೈಮ್ನಲ್ಲಿ ಇದೇನು USSR ಅಂದ್ರೆ ದೊಡ್ಡದಿರುತ್ತೆ. USSR ಅಂತ ದೊಡ್ಡ ಕಂಟ್ರಿ USSR ಅಂತ ಇರುತ್ತೆ. ಸೊ ಇವನು ಈ ಓಪನ್ನೆಸ್ ಅಂದಮೇಲೆ ಇದ್ರಲ್ಲಿ ಸ್ವಲ್ಪ ಭಾಗಗಳು ಎಲ್ಲ ಬಿದ್ದೋಗಿ ಅವು ಸಪರೇಟ್ ದೇಶ ಆಗುತ್ತೆ. ಇವಾಗ ಅವೆಲ್ಲ ಬೇರೆ ಸಪರೇಟ್ ದೇಶಗಳು. ಇಲ್ಲಿ USSR ಹೋಗ್ಬಿಟ್ಟು ರಷ್ಯಾ ಅಂತ ಇದೆ. ಅಂದ್ರೆ ಡಿಸ್ಇಂಟಿಗ್ರೇಷನ್ ಆಗೋದು. ಈ ಸೋವಿಯತ್ ಯೂನಿಯನ್ ಡಿಸ್ಇಂಟಿಗ್ರೇಟ್ ಆಗದೆ ಇದು. ಇದಾದ್ಮೇಲೆ ನಾವು ಫಸ್ಟ್ ವರ್ಲ್ಡ್ ವಾರ್ ಎಂಡಲ್ಲಿ ನೋಡಿದ್ವಿ. ಫಸ್ಟ್ ವರ್ಲ್ಡ್ ವಾರ್ ಮುಗಿತಿರೋಷ್ಟೊತ್ತಿಗೆ ಜರ್ಮನಿನ ನಾವು
ವರ್ಸಾಲಿಸ್ ಟ್ರೀಟಿ ಪ್ರಕಾರ ಒಂದು ಹೀನ ಸ್ಥಿತಿಗೆ ತಗೊಂಡೋಗ್ಬಿಡುತ್ತೆ ಜರ್ಮನಿನ. ಇಂತಹ ಸಮಯದಲ್ಲಿ ಜರ್ಮನಿನಲ್ಲಿ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟು, ಪಾವರ್ಟಿ, ಡೆವಲಪ್ಮೆಂಟ್ ಇರಲ್ಲ, ಇದೆಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಅದ್ರ ಜೊತೆಗೆ ಜರ್ಮನ್ ಇಂಡಸ್ಟ್ರಿಯಲಿಸ್ಟ್ ಈ ನಾರ್ಮಲ್ ಜನದ ಮೇಲೆ ಇನ್ನ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ಒಬ್ಬ ಲೀಡರ್ ಎಮರ್ಜ್ ಆಗ್ಬೇಕಾಗಿರುತ್ತೆ. ಆ ಸಮಯದಲ್ಲಿ ಎಮರ್ಜ್ ಆಗುವಂತಾನೆ ದ ಡಿಕ್ಟೇಟರ್ ಲೈಕ್ ಹಿಟ್ಲರ್ ಎಮರ್ಜ್ ಆಗ್ತಾನೆ. ಸೊ ಜರ್ಮನಿನಲ್ಲಿ ಹಿಟ್ಲರ್ ಬರ್ತಾನೆ. ಈ ತರ ಜರ್ಮನಿನಲ್ಲಿ ಹೆಂಗ್ ಹಿಟ್ಲರ್ ಬರ್ತಾನೋ ಇವನು ಹಿಟ್ಲರ್, ಅದೇ ತರ ನಮಗೆ ಇಟಲಿಯಲ್ಲಿ ಮುಸಲೋನಿ ಅನ್ನೋನು ಬರ್ತಾನೆ. ಇವನು ಕೂಡ ಡಿಕ್ಟೇಟರ್. ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಈ ದೇಶಗಳನ್ನ ತುಂಬಾ ಹೀನಾಯವಾಗಿ ಇದು ಪ್ರಾಬ್ಲಮಿಗೆ ಒಳಗಾದಾಗ ಜರ್ಮನಿನಲ್ಲಿ ಹಿಟ್ಲರ್, ಇಟಲಿಯಲ್ಲಿ ಮುಸೋಲಿನಿ ಅಂತ ಇಬ್ಬರು ಡಿಕ್ಟೇಟರ್ ಬರ್ತಾರೆ. ಡಿಕ್ಟೇಟರ್ ಅಂದ್ರೆ ಅವ್ರು ಹೇಳಿದ್ದೇ ನಡೆಯೋದು, ಅವ್ರದೇ ಸಾರ್ವಭೌಮ ಪವರ್, ಅವ್ರು ಹೇಳ್ದಂಗೆ ನಡಿಬೇಕು ಅಂತ ಅವರು ಪವರ್ನ ಕ್ಯಾಪ್ಚರ್ ಮಾಡ್ಕೊಂತಾರೆ. ಈ ತರ ಡಿಕ್ಟೇಟರ್ಸ್ ಹೆಂಗೆ ಇವರು ಯಾವ ತರ ಆ ದೇಶದಲ್ಲಿ ಪವರ್ ಕ್ಯಾಪ್ಚರ್ ಮಾಡ್ಕೊಂಡ್ರು, ಹೆಂಗೆ ಅವ್ರ ಮಾತಿಗೆ ಬೆಲೆ ಬರಕ್ ಸ್ಟಾರ್ಟ್ ಆಯ್ತು ಅಂತ ಇದೆ. ಅಂದ್ರೆ ಹಿಟ್ಲರ್ ಜರ್ಮನಿನಲ್ಲಿ ಏನಾಯ್ತು ಅಂತ ಹೇಳ್ತಾ ಇದ್ದೀನಿ, ಮುಸೋಲಿನಿ ಇಟಲಿನಲ್ಲಿ ಏನಾಯ್ತು ಅಂತ. ಹಿಟ್ಲರ್ ಸಪ್ರೆಸ್ ದಿ ಕಮ್ಯುನಿಸ್ಟ್ ಅಂಡ್ ದಿ ಸೋಷಲಿಸ್ಟ್. ಆ ದೇಶದಲ್ಲಿ ಕಮ್ಯುನಿಸ್ಟ್ ಸೋಷಲಿಸ್ಟ್ ಎಲ್ಲಾರನ್ನೂ ಆಪೋಸ್ ಮಾಡಿ ಅವನು ಜರ್ಮನಲ್ಲಿ ಆರ್ಯನ್ ರೇಸ್ ಏನಿದೆ ಇದೇ ಬೆಸ್ಟ್ ರೇಸ್ ಇನ್ ದ ವರ್ಲ್ಡ್. ಸೊ ಇದನ್ನ ಇವನ ಐಡಿಯಾಸ್ ಏನ್ ಪ್ರೊಪಗೇಟ್ ಮಾಡ್ದ, ಜರ್ಮನ್ ರೇಸ್ ಒಳ್ಳೇದು, ಇಲ್ಲಿ ಜ್ಯೂಸ್ ಅಂತ ಇದಾರೆ ನಮ್ಮ ದೇಶದಲ್ಲಿ, ಇವರೇ ನಮ್ಗೆಲ್ಲ ಒಂದು ಪ್ರಾಬ್ಲಮಿಗೆ ಕಾರಣ, ಹಂಗಾಗಿ ಜ್ಯೂಸ್ನ ಹೊಡೆದಾಕ್ರಿ ಅಂತ ಅಂದ್ಬಿಟ್ಟು ಇವನು ಹಿಟ್ಲರ್ ಹೇಳ್ತಾನೆ. ಈ ತರ ಸ್ಪ್ರೆಡ್ ಮಾಡುವಂತ ಒಂದು ಫಿಲಾಸಫಿನೇ ನಾಜಿ ಫಿಲಾಸಫಿ ಅಂತ ಕರೀತಾರೆ. ಅಂದ್ರೆ ಇವನು ಏನ್ ಮಾಡ್ತಾನೆ, ಹಾಲೋಕಾಸ್ಟ್ ಅಂದ್ರೆ ಹಿಡಿದು ಎಲ್ಲರನ್ನು ಕ್ರೂಯಲ್ ಮ್ಯಾನರ್ ಅಲ್ಲಿ ಸಾಯಿಸೋದು, ರೇಷಿಯಲ್ ಹೇಟ್ರೆಡ್, ಇದಕ್ಕೋಸ್ಕರನೇ ಒಂದು ಸ್ಪೆಷಲ್ ಮಿನಿಸ್ಟರ್ನ ಆರ್ಗನೈಸ್ ಮಾಡಿರ್ತಾನೆ, ಗಾಯ್ಬಲ್ಸ್ ಅಂತ. ಇವರು ಅಟ್ಯಾಕ್ ಮಾಡಿ ಜ್ಯೂಸನ್ನು ಹಿಡಿದಿರೋದು ಸಾಯಿಸೋದೆ ಈ ಗಾಯ್ಬಲ್ ಇದ್ದ ಕೆಲಸ. ಅದೇ ಜೊತೆ ಒಂದು ಬ್ರೌನ್ ಶರ್ಟ್ಸ್ ಅಂತ ಮಾಡಿರ್ತಾನೆ. ಈ ಬ್ರೌನ್ ಶರ್ಟ್ ಏನು, ಯಾರು ಹಿಟ್ಲರ್ನ ಮಾತು ಕೇಳಲ್ವೋ ಅವರಿಗೆ ಹೊಡೆದಾಕೋದು, ಅವರಲ್ಲಿ ಫಿಯರ್ ತರೋದು, ಇದಕ್ಕೋಸ್ಕರ ಇವನು ಇದನ್ನ ತಂದಿರ್ತಾನೆ. ಅದಾದ ನಂತರ ನೆಕ್ಸ್ಟ್ ಅವನು ಕೆಲವು ರೂಲ್ಗಳನ್ನ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ನ್ಯೂರೆಂಬರ್ಗ್ ಲಾ. ಇದ್ರ ಪ್ರಕಾರ ಎಷ್ಟೊಂದು ಜನಗಳನ್ನ ಜ್ಯೂಸನ್ನ ಅವನು ಇಂಪ್ರಿಸನ್ ಮಾಡಿ ಅವರಿಗೆ ಲೈಟ್ ಗಾಳಿ ಕೊಡ್ಲಿಲ್ಲಂಗೆ, ಫುಡ್ ನೀರು ಕೊಡ್ಲಿಲ್ಲಂಗೆ ಅಲ್ಲೇ ಸಾಯೋ ತರ ಅವನು ಮಾಡ್ತಾನೆ. ಸೊ ಈ ರೀತಿ ಎಷ್ಟೊಂದು ಹೀನಾಯವಾಗಿ ಜನಗಳನ್ನ ಸಾಯಿಸ್ತಾನೆ. ಅವನ ಐಡಿಯಾ ಏನು, ಇಡೀ ವರ್ಲ್ಡ್ ಅಲ್ಲಿ ಆರ್ಯನ್ ರೇಸ್, ಜರ್ಮನಿದ ಆರ್ಯನ್ ರೇಸು ಸೂಪರ್ ಆಗಿ ಮೇಲ್ ಬರಬೇಕು. ಸೊ ಇನ್ನ ಜ್ಯೂಸನ್ನೆಲ್ಲ ಹೊಡೆದಾಕ್ಬೇಕು ಅನ್ನೋ ರೀಸನ್ ಅಲ್ಲಿ ಮಾಡ್ತಾನೆ. ಇದೇ ಕಾರಣಕ್ಕೆ ಇವನು ಇಡೀ ವರ್ಲ್ಡ್ ಅಲ್ಲಿ ಆರ್ಯನ್ ರೇಸ್ ಬೆಳಗ್ಬೇಕು ಅಂತಾನೆ ಸೆಕೆಂಡ್ ವರ್ಲ್ಡ್ ವಾರಿಗೆ ಎಳಿತಾನೆ. ಆದ್ರೆ ಆಮೇಲೆ ಹಿಟ್ಲರ್ ಆ ವರ್ಲ್ಡ್ ವಾರ್ ಅಲ್ಲಿ ಸಾಯ್ತಾನೆ, ಅವನೇ ಸೂಸೈಡ್ ಮಾಡ್ಕೊಂತಾನೆ. ಸೊ ಇವನು ಸತ್ ಮೇಲೆ ಈ ಹೇಟ್ರೆಡ್ ಏನಿರುತ್ತೆ ಇದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ತರ ನಮಗೆ ಇಟಾಲಿಯಲ್ಲಿ ಮುಸೋಲಿನಿ, ಇಂಟೆನ್ಸ್ ನ್ಯಾಷನಲಿಸ್ಟಿಕ್ ಆಟಿಟ್ಯೂಡ್, ಡಿಸ್ಟ್ರಕ್ಷನ್ ಆಫ್ ಎನಿಮೀಸ್, ವಾಯ್ಲೆನ್ಸ್ ನ ಗ್ಲೋರಿಫೈ ಮಾಡೋದು, ರೇಷಿಯಲ್ ಸುಪ್ರಮಸಿ, ಇದೇ ತರನೇ ಇಲ್ಲಿ ಹೆಂಗ್ ಆರ್ಯನ್ ರೇಸ್ ಹೇಳಿದ್ರಲ್ಲ ಆ ತರ ಇವರು ರೇಸಿಯನ್ ಸುಪ್ರಮಸಿ, ಇಂಪೀರಿಯಲಿಸ್ಟ್, ಇದೆಲ್ಲ ಮೇನ್ ರೀಸನ್ ಇರುತ್ತೆ. ಇಲ್ಲೆಂಗ್ ನಾವು ನಾಸಿಸಮ್ ಅಂತ ಹೇಳ್ತೀವಿ, ಅಂದ್ರೆ ಇವನ್ ಪ್ರೊಪಗೇಟ್ ಮಾಡೋದು ನಾಜಿಸಮ್ ಅಂತ ಏನ್ ಹೇಳ್ತೀವಿ, ಅದೇ ತರ ಇವನ್ ಮಾಡೋದು ಫೇಸಿಸಮ್. ಈ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಾಗ್ಬೇಕು, ಎಲ್ಲರಿಗೂ ಎಜುಕೇಶನ್ ಚೆನ್ನಾಗಿ ಸಿಗ್ಬೇಕು ಅನ್ನೋ ಕಾರಣದಿಂದ ನಾವು ಮಾಡ್ತಿರೋದು ಇವಾಗ ಕಾಪರಿಸಮ್. ಇದು ಫಿಲಾಸಫಿಗಳು. ಈ ಡಿಸ್ಮಿಸ್ಡ್ ದಿ ಡೆಮೋಕ್ರೆಟಿಕ್ ಗವರ್ಮೆಂಟ್ ಅಂಡ್ ಲೀಗಲಿ ಅಸ್ಯೂಮ್ಡ್ ದಿ ಡಿಕ್ಟೇಟರ್ಶಿಪ್. ಈ ಪ್ರಾಹಿಬಿಟೆಡ್ ಆಲ್ ಲೇಬರ್ ಸ್ಟ್ರೈಕ್, ಲೇಬರ್ಗಳನ್ನೆಲ್ಲ ಸ್ಟ್ರೈಕ್ಗಳನ್ನ ಬಿಟ್ಟು ಡಿಕ್ಟೇಟರ್ ಆದ. ಹಿಟ್ಲರ್ ಜೊತೆ ಇವನು ಕೈ ಜೋಡಿಸ್ಬಿಟ್ಟು ಎಷ್ಟೋ ಲಕ್ಷ ಜನ ಸಾಯೋದಕ್ಕೆ ಕಾರಣ ಆದ. ಇವನು 1945 ಅಲ್ಲಿ ಸದೋದ. ಇದು ನಮಗೆ ಡಿಕ್ಟೇಟರ್ಸ್ ಏನ್ ಬಂದ್ರು ಏನಾಯ್ತು ಅಂತ ಇದೆ. ಇದಾದ್ಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಆಗೋದಕ್ಕೆ ಕಾರಣ ಏನು, ಈ ಡಿಕ್ಟೇಟರ್ ಇದ್ನಲ್ಲ ಹಿಟ್ಲರಿಂದ ಐಡಿಯಾ ಏನು, ದಟ್ ಈಸ್ ನಾಸಿಸಮ್. ಈ ನಾಸಿಸಮ್ ಪ್ರಕಾರ ಏನು, ಇಡೀ ವರ್ಲ್ಡ್ ಅಲ್ಲಿ ಆರ್ಯನ್ ರೇಸು ಮೇಲೆ ಅಂತ ತೋರಿಸ್ಬೇಕು, ಅಂದ್ರೆ ಬೇರೆ ಜಾಗ ಮೇಲೆ ಇವನು ದಂಡೆತ್ತಿ ಹೋಗಿ ಹೊಡೆದಾಡ್ಬೇಕು. ಇದಕ್ಕೆ ಇನ್ನೊಂದು ಕಾರಣ, ಅವನು ಯಾಕೆ ಬ್ರಿಟಿಷು ಫ್ರಾನ್ಸ್ ಮೇಲೆ ಆಗ್ತಾನೆ ಅಂದ್ರೆ ವರ್ಲ್ಡ್ ವಾರ್ 1 ಅಲ್ಲಿ ಇವರೇ ಅಲ್ವಾ ಇವನು ಜರ್ಮನಿನ ಸೋಲಿಸ್ಬಿಟ್ಟು ಇವ್ರನ್ನ ವರ್ಸಾಲಿಸ್ ಟ್ರೀಟಿ ಪ್ರಕಾರ ಒಂದು ಹೀನಾಯ ಸ್ಥಿತಿ ತಗೊಂಡ್ಬರೋದು ಇವರೇ. ಸೊ ಹಂಗಾಗಿ ಸೆಕೆಂಡ್ ವರ್ಲ್ಡ್ ವಾರ್ಗೆ ಇವನು ಎಂಟರ್ ಆಗ್ತಾನೆ. ಸೆಕೆಂಡ್ ವರ್ಲ್ಡ್ ವಾರಿಗೆ ಎಂಟ್ರಿ ಹೆಂಗಾಗ್ತಾನೆ ಅಂದ್ರೆ ಫಸ್ಟ್ ಪೋಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡ್ತಾನೆ.
ಪೋಲೆಂಡ್ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಪೋಲೆಂಡಿಗೆ ನಾವು ಬ್ರಿಟಿಷ್ ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಬರ್ತಾರೆ. ಇವರೆಲ್ಲ ಟೀಮ್ ಅಪ್ ಮಾಡಿಕೊಂಡು ಇವರು ಸೆಕೆಂಡ್ ವರ್ಲ್ಡ್ ವಾರ್ಗೆ ಸ್ಟಾರ್ಟ್ ಮಾಡ್ತಾರೆ. 1939 45ವರೆಗೂ ಆಗುತ್ತೆ. ಈ ಸಮಯದಲ್ಲಿ ಅಮೆರಿಕದಲ್ಲಿ ಗ್ರೇಟ್ ಡಿಪ್ರೆಷನ್ ಅಂದ್ರೆ ಎಕನಾಮಿಕ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ವರ್ಲ್ಡ್ ವಾರ್ ಒನ್ನಲ್ಲಿ ಏನು ಹ್ಯೂಮಿಲೇಟಿಂಗ್ ಟ್ರೀಟೀಸ್ ವರ್ಸಾಲಿಸ್ ಅಂತ ನಾನು ಹೇಳಿದ್ನಲ್ಲ ಟ್ರೀಟಿ, ಅದರಿಂದ ಬಹಳ ಜನ ಇವ್ರು ಫೈಟ್ ಮಾಡಕ್ ಬರೋದು. ಇಲ್ಲಿ ಬಂದಾಗ ಜರ್ಮನಿ ಅಂಡ್ ಅದರ್ ಯುರೋಪಿಯನ್ ನೇಷನ್ಸ್ ಅಲ್ಲಿ ಇವರಿಗೆ ಇಂಡಸ್ಟ್ರಿಯಲಿಸ್ಟ್ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಕಮ್ಯುನಿಸಂ ಬಂತು ಅಂದ್ರೆ ಎಲ್ಲರಿಗೂ ದುಡ್ಡನ್ನ ಈಕ್ವಲ್ ಆಗಿ ಹಂಚ್ಬೇಕಾ, ಬಟ್ ಇವ್ರು ಇಂಡಸ್ಟ್ರಿಯಲಿಸ್ಟ್ಗಳೇನು ಕಮ್ಯುನಿಸಂ ಬರಬಾರ್ದು ಅಂತ ಅಂದ್ಬಿಟ್ಟು ಇಂಡಸ್ಟ್ರಿಯಲಿಸ್ಟ್ಗಳು ದುಡ್ಡು ಕೊಟ್ಟು ಈ ನಾಜಿ ಇವ್ರನ್ನೆಲ್ಲ ಬೆಳೆಸ್ತಾರೆ. ಕಮ್ಯುನಿಸಂ ಬೇಡ, ನಮಗೆ ಹೆಲ್ಪ್ ಆಗಬೇಕು, ನೀನು ಡಿಕ್ಟೇಟರ್ ಆಗು, ನಮಗೆಲ್ಲ ದುಡ್ಡು ಚೆನ್ನಾಗಿ ಬರಲಿ ಅಂತ ಮಾಡ್ತಾರೆ. ಸೊ ಈ ತರ ಆದಾಗ ಹಿಟ್ಲರ್ ಮುಸೋಲಿನಿ ಎಲ್ಲ ಬರ್ತಾರೆ. ಈ ಕಡೆ ಯುರೋಪ್ ಅಲ್ಲಿ ಹೆಂಗೆ ನಮಗೆ ಜರ್ಮನಿ ಮತ್ತೆ ಇಟಲಿ ಸೆಕೆಂಡ್ ವರ್ಲ್ಡ್ ವಾರ್ಗೆ ಸಿದ್ಧತೆ ಪಡಿಸುತ್ತೋ ಅದೇ ತರ ನಮಗೆ ಏಷ್ಯಾದಲ್ಲಿ ಜಪಾನ್ ಇದು ವಾರಿಗಿಳಿಯುತ್ತೆ. ಇವರು ಚೈನೀಸ್ ಟೆರಿಟರಿ ಇದನ್ನೆಲ್ಲ ಅಟ್ಯಾಕ್ ಮಾಡಿ ಇವರು ಏಷ್ಯಾದಲ್ಲಿ ತಮ್ಮ ಎಂಪೈರ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಕಾರಣ ಆಗ್ತಾರೆ. ಸೊ ಅಂದ್ರೆ ನಮಗೆ ಈ ಜಾಗದಲ್ಲಿ ನೋಡಿ ಇವರು ಅಲ್ಲೀಸ್ ಅಂದ್ರೆ ಯಾರು, ಈ ಬ್ರಿಟನ್, ಫ್ರಾನ್ಸ್, ರಷ್ಯಾ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಕೂಡ ಇವರು ನಮಗೆ ಸೇಮ್ ಇದ್ರು. ಏನು ಟ್ರಿಪಲ್ ಎಂಟೆಂಟೆ ಅಂತಂದ್ವಿ ಅಂದ್ರೆ ಇವರೇ, ಅದನ್ನ ನಾವು BRF ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಸೇಮ್ ಇಲ್ಲಿ ನಮಗೆ ಜರ್ಮನಿ, ಇಟಲಿ, ಜಪಾನ್ ಆಕ್ಸಿಸ್ ಪವರ್ ಅಂತ ಕರೀತಾರೆ. ಜರ್ಮನಿನಲ್ಲಿ ಹಿಟ್ಲರ್, ಇಟಲಿಯಲ್ಲಿ ಮುಸೋಲಿನಿ ಮತ್ತೆ ಜಪಾನ್ ಏಷ್ಯಾದಲ್ಲಿ ಇದು ಫೈಟ್ ಮಾಡುತ್ತೆ. ಸೊ ಜರ್ಮನಿ ಪೋಲೆಂಡಿಗೆ ಅಟ್ಯಾಕ್ ಮಾಡಿದಾಗ ವಾರ್ ಆಗುತ್ತೆ. ನೆಕ್ಸ್ಟ್ ಪೋಲೆಂಡ್ ನ ಜರ್ಮನಿ ಕ್ಯಾಪ್ಚರ್ ಮಾಡುತ್ತೆ. ಈ ಟೈಮಲ್ಲಿ ಹಿಟ್ಲರ್ ಇವ್ರು ಯಾಕೆ ಅಮೆರಿಕದವರಾಗ್ಲಿ ಬ್ರಿಟನ್ ಆಗ್ಲಿ ಸುಮ್ಮನಿರ್ತಾರೆ, ಯಾಕೆಂದ್ರೆ ಇವ್ರು ಅನ್ಕೊಂಡಿದ್ರು ಹಿಟ್ಲರ್ ಪೋಲೆಂಡಿಗೆ ಹೊಡೆದಲ್ಲ, ಅದೇ ತರ ಹಿಟ್ಲರ್ ಹೋಗ್ಬಿಟ್ಟು ರಷ್ಯಾಗೆ ಹೊಡಿತಾನೆ. ಸೊ ರಷ್ಯಾದ ಒಂದ್ ರೀತಿನಲ್ಲಿ ಇವ್ರಿಗೂ ಆಗ್ತಾ ಇರಲ್ಲ, ಬಟ್ ಆದ್ರೂ ಒಂದು ಟೀಮ್ ಮಾಡ್ಕೊಂಡಿರ್ತಾರೆ. ರಷ್ಯಾ ತುಂಬಾ ಪವರ್ಫುಲ್ ಆಗಿರುತ್ತಲ್ಲ ರಷ್ಯನ್ ರೆವಲ್ಯೂಷನ್ ಆದ್ಮೇಲೆ. ಸೊ ಅದಕ್ಕೆ ಅನ್ಕೊಂಡಿರ್ತಾರೆ ಇವರೆಲ್ಲ ಫೈಟ್ ಮಾಡ್ಲಿ ಪರವಾಗಿಲ್ಲ, ಜರ್ಮನಿ ನೆಕ್ಸ್ಟ್ ಬಂದು ರಷ್ಯಾಗೂ ಬಂದು ಫೈಟ್ ಮಾಡುತ್ತೆ ಅಂತ ಅನ್ಕೊಂಡಿರ್ತಾರೆ. ಅಂತ ಸಮಯದಲ್ಲಿ ರಷ್ಯಾ ಮತ್ತೆ ಜರ್ಮನಿ ಎರಡು ಒಂದಾಗುತ್ತೆ. ರಷ್ಯಾ ಮತ್ತೆ ಜರ್ಮನಿ ಎರಡು ಒಂದಾಗುತ್ತೆ ಬೈ ದಿಸ್ ಟ್ರೀಟಿ, ಮೊಲೋಟೋವ್ ರಿಬೆಂಟ್ರೋಪ್ ಪ್ಯಾಕ್ಟ್ ಅನ್ನೋ ಪ್ಯಾಕ್ಟ್ ಪ್ರಕಾರ ರಷ್ಯಾ ಮತ್ತೆ ಜರ್ಮನಿ ಒಂದಾಗುತ್ತೆ. ಒಂದಾಗಿ ಎಷ್ಟೊಂದು ಜಾಗಗಳನ್ನ ರಷ್ಯಾ ಮತ್ತೆ ಜರ್ಮನಿ ಹಂಚ್ಕೊಂತಾರೆ. ಇದಾದ್ಮೇಲೆ ಎಲ್ಲಾ ಜಾಗ ಹಂಚ್ಕೊಂಡ್ಮೇಲೆ ಜರ್ಮನಿ ಅತ್ಯಾಸೆ ಮಾಡುತ್ತೆ. ಇದೇ ಅದು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಸಾಯೋದಕ್ಕೆ ಜರ್ಮನಿ ಡಿಫೀಟ್ ಆಗೋದಕ್ಕೆ ಯಾಕೆ ಕಾರಣ ಅಂದ್ರೆ ಅತಿ ಆಸೆ ಗತಿ ಕೇಡು. ಸೊ ಅಂದ್ರೆ ಜರ್ಮನಿ ಅಗ್ರಿಮೆಂಟ್ ಮಾಡ್ಕೊಂಡು ರಷ್ಯಾ ಜೊತೆ ಎಲ್ಲಾ ಜಾಗಗಳನ್ನು ಗೆದ್ದಿತ್ತ. ಈಗ ಜರ್ಮನಿ ಏನ್ ಮಾಡುತ್ತೆ ಅಂದ್ರೆ ರಷ್ಯಾ ಮೇಲೆ ಮತ್ತೆ ದಂಡತ್ ಹೋಗುತ್ತೆ. ರಷ್ಯಾದೇ ಆ ಜಾಗ ಕ್ಯಾಪ್ಚರ್ ಮಾಡೋಣ ಅಂತ ಮತ್ತೆ ರಷ್ಯಾ ಮೇಲೆ ಹೋಗುತ್ತೆ. ಈ ರಷ್ಯಾ ಮೇಲೆ ಹೋದಾಗ ಇವರೆಲ್ಲ ಒಂದಾಗ್ಬಿಡ್ತಾರೆ. ಬ್ರಿಟನ್, ಫ್ರಾನ್ಸ್, ರಷ್ಯಾ, ಅಮೆರಿಕ ಇವರೆಲ್ಲ ಒಂದಾಗ್ತಾರೆ. ಒಂದಾದಾಗ ಹಿಟ್ಲರ್ ಸೋವಿಯತ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ರಷ್ಯಾ ಫೋರ್ಸಸ್ ಅವರು ವಾರಿಗೆ ಬರ್ತಾರೆ. ಅದೇ ತರ ಜಪಾನ್ ಹಿಟ್ಲರಿಗೆ ಸಪೋರ್ಟ್ ಮಾಡುತ್ತೆ. ಜಪಾನ್ ಹಿಟ್ಲರಿಗೆ ಸಪೋರ್ಟ್ ಮಾಡಿ ಇವರಿಗೆ ಅಲ್ಲೀಸಿಗೆ ಯಾವಾಗ ಅಮೆರಿಕ ಸಪೋರ್ಟ್ ಮಾಡುತ್ತೋ ಈ ಜರ್ಮನಿ ಇಟಲಿಗೆ ಜಪಾನ್ ಸಪೋರ್ಟ್ ಮಾಡುತ್ತೆ. ಸೊ ಆ ಕಾರಣದಿಂದ ಜಪಾನ್ ಹೋಗಿ ಅಮೆರಿಕಕ್ಕೆ ಅಟ್ಯಾಕ್ ಮಾಡುತ್ತೆ. ಸೊ ಹಂಗಾಗೆ ಜಪಾನ್ ಅಟ್ಯಾಕ್ ಹಿಡಿದು ಅಮೆರಿಕ ಅಂಡರ್ ಇರುವಂತ ಎಷ್ಟೋ ಜಾಗಗಳನ್ನ ಪೆಸಿಫಿಕ್ ಓಷನ್ ಅಲ್ಲಿ ಇರುವಂತದನ್ನ ಇವರು ಯಾರು ಜಪಾನ್ ತಗೋತಾರೆ. ಸೊ ಈ ತರ ಜಪಾನ್ ತಗೊಂಡಾಗ ಅಂದ್ರೆ ಈ ವಾರ್ ಹೆಂಗೆ, ಈಗ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಿದು ಬ್ಲ್ಯಾಕ್ ತೋರಿಸ್ತಾ ಇದ್ದೀನಿ, ಇದು ದಿ ಹಿಟ್ಲರ್ ಇಂದು ನಾಸಿಸಮ್. ಈ ನಾಸಿಸಮ್ ಹೆಂಗ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲಾ ಕಡೆ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಇಲ್ಲಿವರೆಗೂ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ರಷ್ಯನ್ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ವಲ್ಲ, ಇಲ್ಲಿವರೆಗೂ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಬಂದಾಗ ರಷ್ಯಾದಲ್ಲಿ ಸ್ಟಾಲಿನ್ ಗ್ರೇಡ್ ವಾರ್ ಅಂತ ರಷ್ಯಾದವರು ಇವರು ಆಪೋಸಿಟ್ ಮಾಡ್ತಾರೆ. ಆಪೋಸಿಟ್ ಮಾಡಿ ಜರ್ಮನಿನ ಸೋಲಿಸ್ತಾರೆ. ಜರ್ಮನಿ ಹೋಗುತ್ತೆ. ಆಮೇಲೆ ಇವರೆಲ್ಲ ಅಲ್ಲೀಸ್ ಸೇರ್ಕೊಂಡು ಇಟಲಿ, ಅಲ್ಲೀಸ್ ಅಂದ್ರೆ ಯಾರು ನಾವ್ ಇವಾಗ ನೋಡಿದ್ವಲ್ಲ, ಅಲ್ಲೀಸ್ ಪವರ್, ಆಕ್ಸಿಸ್ ಪವರ್, BRF, ಇವ್ರು ಅಲ್ಲೀಸ್ ಇಟಲಿನ ಸೋಲಿಸ್ತಾರೆ. ಅಮೆರಿಕ ಜಪಾನನ್ನ ಸೋಲಿಸಿ ಇವರು ರಷ್ಯಾಗೆ ಎಂಟ್ರಿ ಆಗ್ತಾರೆ. ರಷ್ಯಾಗೆ ಎಂಟ್ರಿ ಆದಾಗ ಇನ್ನ ಈ ಜಾಗದಲ್ಲಿ ಹಿಟ್ಲರ್ ಒಬ್ನೇ ಉಳ್ಕೊಂಡಿರ್ತಾನೆ.
ಹಿಟ್ಲರ್ ಇವ್ರ ಕೈನಲ್ಲಿ ಸಾಯೋದಕ್ಕಿಂತ ನಾನೇ ಸೂಸೈಡ್ ಮಾಡ್ಕೊಳೋದು ಬೆಟರು ಅಂತ ಅಂದ್ಬಿಟ್ಟು ಹಿಟ್ಲರ್ 1945 ಅಲ್ಲಿ ಸೂಸೈಡ್ ಮಾಡ್ಕೊತಾನೆ. ಹಿಟ್ಲರ್ ಸೂಸೈಡ್ ಮಾಡ್ಕೊಂಡಾಗ ಇಡೀ ವರ್ಲ್ಡ್ನಲ್ಲಿ ಇದೇನು ಬ್ಲ್ಯಾಕ್ ಮಾರ್ಕ್ ನಾನು ತೋರಿಸಿದ್ದೀನಿ, ಈ ಬ್ಲ್ಯಾಕ್ ಮಾರ್ಕ್ ಹೋಗುತ್ತೆ, ಸೆಕೆಂಡ್ ವರ್ಲ್ಡ್ ವಾರ್ ನಮಗೆ ಎಂಡ್ ಆಗುತ್ತೆ. ಸೊ ಅದು ಹೆಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಒಂದು ವಿಡಿಯೋನ ಹಾಕಿದ್ದೀನಿ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ನೋಡಿ, ಜರ್ಮನಿ ಎಲ್ಲಾ ಕಡೆ ಕಬಳಿಸ್ತಾ ಹೋಗ್ತಾಗ, ನಿಧಾನ ಸ್ಪ್ರೆಡ್ ಆಗ್ತಾ ಹೋಗ್ತಾಗ ನಾಜಿಸಮ್. ಇದು ಫ್ರಾನ್ಸ್, ಇದು ದಟ್ ಈಸ್ ಬ್ರಿಟಿಷ್. ಇವ್ರು ಜರ್ಮನಿ, ಬ್ರಿಟಿಷ್, ಫ್ರಾನ್ಸ್ ಇವ್ರ ಅಗೇನೆಸ್ಟ್ ಫೈಟ್ ಮಾಡ್ತಾ ಹೋಗ್ತಾರೆ. ಈ ಫೈಟ್ ಹೆಂಗಾಗುತ್ತೆ ನೋಡಿ, ಆ ಥರ ಮತ್ತೆ ಬೇರೆ ಏರಿಯಾಗಳನ್ನು ಕ್ಯಾಪ್ಚರ್ ಮಾಡಿದ್ರು, ಈ ಏರಿಯಾನು ಕ್ಯಾಪ್ಚರ್ ಮಾಡಿದ್ರು. ಇಟಲಿನು, ಇದು ಇಟಲಿ, ಇದು ಕೂಡ ಅಂದ್ರೆ ಮುಸೋಲಿನಿ ಹಿಟ್ಲರ್ ಜೊತೆ ಸೇರ್ಕೊಂತಾನೆ. ಇಷ್ಟು ಜಾಗ ಕ್ಯಾಪ್ಚರ್ ಮಾಡ್ತಾರೆ. ಇಷ್ಟಾದ್ಮೇಲೆ ಏನ್ ಮಾಡ್ತಾರೆ, ರಷ್ಯಾ ಜೊತೆ ಜರ್ಮನಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಿ ರಷ್ಯಾ ಮತ್ತೆ ಜರ್ಮನಿ ಇಬ್ರು ಸೇರ್ಕೊಂಡು ಈ ಸರ್ಟೈನ್ ಜಾಗಗಳನ್ನೆಲ್ಲ ಅವರು ಕಬಳಿಸ್ಕೊಂಡು ಹಂಚ್ಕೊಂತಾರೆ. ಎಲ್ಲಾ ಜಾಗಗಳನ್ನ ಅವರು ಕ್ಯಾಪ್ಚರ್ ಮಾಡ್ಕೊಂಡು ಹಂಚ್ಕೊಂತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಜಾಗ ಕೂಡ ನಮಗೆ ಇದಾಗತ್ತೆ ನೋಡಿ, ಇಲ್ಲೆಲ್ಲ ಡಾರ್ಕ್ ಆಗ್ತಾ ಹೋಯ್ತು. ದಟ್ ಈಸ್ ಜರ್ಮನಿ. ಇಲ್ಲೆಲ್ಲ ಟೋಟಲ್ ಇಲ್ಲೆಲ್ಲ ಜರ್ಮನಿ ಗೆಲ್ತಾ ಹೋಯ್ತು. ಸೊ ಇಷ್ಟೆಲ್ಲ ಕ್ಯಾಪ್ಚರ್ ಮಾಡಿದ್ಮೇಲೆ ಇವರಿಗೆ ರಷ್ಯಾ ಮೇಲೆ ಅತ್ಯಾಸೆ ಬಂದು ರಷ್ಯಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅತ್ಯಾಸೆ ಪಡ್ಕೊಂಡು ಜರ್ಮನಿ ರಷ್ಯಾ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ರಷ್ಯಾ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಅವರು ಇನ್ನೇನು ಟೋಟಲ್ ರಷ್ಯನ್ ಎಂಟ್ರಿ ಆಗ್ತಾ ಇದ್ದಾರೆ. ಎಂಟ್ರಿ ಆದಾಗ ಈ ಮೂಮೆಂಟ್ ನಲ್ಲಿ ಇಲ್ಲಿವರೆಗೂ ಬರ್ತಾರಲ್ಲ, ದಿಸ್ ಈಸ್ ದ ಸ್ಟಾಲಿನಿನ್ಗ್ರಾಡ್ ವಾರ್. ಈ ವಾರ್ ಅಲ್ಲಿ ರಷ್ಯಾ ಗೆಲ್ಲುತ್ತೆ. ಈ ರಷ್ಯಾ, ಬ್ರಿಟಿಷು, USA, ಫ್ರಾನ್ಸು ಎಲ್ಲ ಒಂದಾಗಿ ಜರ್ಮನಿನ ಸೋಲಿಸ್ತಾ ಬರ್ತಾರೆ. ಅಂದ್ರೆ ಆ ಬ್ಲ್ಯಾಕ್ ಏನ್ ಶೇಡ್ ಮಾಡಿದೀನಿ ಇದು ನೋಡಿ ಯಾವ ತರ ಕಮ್ಮಿ ಆಗ್ತಾ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಫೈಟ್ ಆಗಿದ್ದು ಸ್ಟಾಲಿನಿನ್ಗ್ರಾಡ್. ನೋಡಿ ಎಲ್ಲ ಕಮ್ಮಿ ಆಗ್ತಾ ಹೋಯ್ತು. ಡಿಕ್ರೀಸ್ ಆಗ್ತಾ ಹೋಯ್ತು. ಅದೇ ತರನೇ ನಮಗೆ ಇದು ಟೋಟಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಾ ಕಡೆ ಸೋಲಿಸ್ತಾ ಬರ್ತಾರೆ. ಫ್ರಾನ್ಸ್ ಅನ್ನು ಜರ್ಮನಿಯಿಂದ ಕಿತ್ಕೊಂತಾರೆ. ಕೊನೆಗೆ ಜರ್ಮನಿ ಒಂದೇ ಉಳಿಯುತ್ತೆ. ಈ ಜರ್ಮನಿನಲ್ಲಿ ಹಿಟ್ಲರ್ ಒಬ್ಬ ಇರ್ತಾನೆ. ಹಿಟ್ಲರ್ ಕೂಡ ಏನ್ ಮಾಡ್ತಾನೆ, ಲಾಸ್ಟಿಗೆ ಅವನು ಸೂಸೈಡ್ ಮಾಡ್ಕೊತಾನೆ. ಸೂಸೈಡ್ ಮಾಡ್ಕೊಂಡಾಗ ಸೆಕೆಂಡ್ ವರ್ಲ್ಡ್ ವಾರ್ ನಮಗೆ ಟೋಟಲ್ ಎಂಡ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಸೆಕೆಂಡ್ ವರ್ಲ್ಡ್ ವಾರ್ ಆಗೋದು. ನೆಕ್ಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಈ ಜಪಾನ್ ಅವ್ರು ನಾನು ಅವಾಗಲೇ ಹೇಳಿದ್ದೆ, ಜಪಾನ್ ಹೋಗ್ಬಿಟ್ಟು USA ಮೇಲೆ ಅಟ್ಯಾಕ್ ಮಾಡಿರುತ್ತೆ 1941 ನಲ್ಲಿ. US ಇದೊಂದು ಹಾರ್ಬರ್ ಇರುತ್ತೆ, ಹಡಗುತಾಣ, ಅದು ಪರ್ಲ್ ಹಾರ್ಬರ್ ಅಂತ ಇರುತ್ತೆ. ಇದಕ್ಕೋಗಿ ಅಟ್ಯಾಕ್ ಮಾಡಿರ್ತಾರೆ. ಓಕೆನಾ, ಇಷ್ಟು ನೆನ್ಪಿಡ್ಕೊಳ್ಳಿ. ಇವಾಗ ನಾವು ಲಾಸ್ಟ್ ನೋಡಿದಾಗ ಏನಾಯ್ತು, ಈ ಇಟಲಿನೂ ಹೋಯ್ತು, ಜರ್ಮನಿನೂ ಹೋಯ್ತು. ಏಷ್ಯಾದಲ್ಲಿ ದಬ್ಬಾಳಿಕೆ ಮಾಡ್ತಿದ್ದ ಯಾರು, ಜಪಾನ್. ಈ ಜಪಾನ್ ಹೋಗ್ಬಿಟ್ಟು ಇವ್ರ ಮೇಲೆ USA ಮೇಲೆ ಪರ್ಲ್ ಹಾರ್ಬರ್ ಮೇಲೆ ಅಟ್ಯಾಕ್ ಮಾಡಿತ್ತು. ಸೊ ಹಂಗಾಗಿ ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆಗೋಷ್ಟೊತ್ತಿಗೆ USA ತನ್ನ ಸಿಟ್ಟನ್ನು ತೀರಿಸ್ಕೊಬೇಕು, ಇವ್ರ ಮೇಲೆ
ಏನು ದ್ವೇಷ ತೀರಿಸ್ಕೊಬೇಕು ಅಂತ ಅಂದ್ಬಿಟ್ಟು USA ಜಪಾನ್ ಮೇಲೆ 1945ನಲ್ಲಿ ಇವರು ಹಿರೋಶಿಮಾ ಮತ್ತೆ ನಾಗಸಾಕಿ ಮೇಲೆ ಬಾಂಬ್ ಹಾಕ್ತಾರೆ. ಹಿರೋಶಿಮಾ ಮತ್ತೆ ನಾಗಸಾಕಿ ಮೇಲೆ ಇವರು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ. ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಟ್ಟು ಜಪಾನ್ ಆ ಟೈಮಲ್ಲಿ ಸರೆಂಡರ್ ಆಗ್ತಿರುತ್ತೆ, ಆದರೂ ಗ್ರಡ್ಜ್ ತೀರಿಸ್ಕೊಳಕ್ಕೋಸ್ಕರ ಇವ್ರು ಮಾಡ್ತಾರೆ. ಹಂಗಾಗಿ ಜಪಾನ್ ಕೂಡ ಟೋಟಲ್ ಡೆಸ್ಟ್ರಾಯ್ ಆಗುತ್ತೆ. ಅದರಿಂದ ಏನು ಅಲ್ಲೀಸ್ ಅಥವಾ ಅಲೈಡ್ ಫೋರ್ಸ್ ಅಂತಿದೆ ಇದು ಫೈನಲಿ ವಿಕ್ಟರ್ ಆಗುತ್ತೆ. ಸೊ ಅವಾಗಿಂದ ಇವತ್ತರೆಗೂ ನ್ಯೂಕ್ಲಿಯರ್ ಯಾರು ಯೂಸ್ ಮಾಡೇ ಇಲ್ಲ. ಬಿಕಾಸ್ ನ್ಯೂಕ್ಲಿಯರ್ ಎಷ್ಟು ಹಾನಿ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಅದಕ್ಕೆ ಒಂದು ವಿಡಿಯೋ ನೋಡಿ ಎಷ್ಟು ಹಾನಿ ಇದು ಕ್ರಿಯೇಟ್ ಮಾಡ್ತು. ಇವರು ಜಪಾನಿನ ಜನಗಳು. ಬಾಂಬ್ ಹಾಕ್ತಾ ಇದ್ದಾರೆ. After falling for 43 seconds, the time and barometric triggers started the firing mechanism. A uranium bullet fired down a barrel into a uranium ton. Together they started a nuclear chain reaction. Solid matter began to come apart, releasing untold quantities of energy. So nuclear reaction ಅದು ಚೈನ್ ಆಗ್ಬಿಟ್ಟು ಬಂದು ಜಪಾನ್ ಮೇಲೆ ಬೀಳುತ್ತೆ. ದೆನ್ ಇಟ್ ಈಸ್ ದಿ ಟೋಟಲ್ ಡಿಸ್ಟ್ರಕ್ಷನ್ ಆಫ್ ದೀಸ್ ಟೂ ಪ್ಲೇಸಸ್, ಹಿರೋಶಿಮಾ ಅಂಡ್ ನಾಗಸಾಕಿ. ಇವತ್ತಿಗೂ ಜನ ಆ ತೊಂದರೆನ ಫೇಸ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಇದು ಎಫೆಕ್ಟಿವ್. ಬಾಂಬ್ ಹಾಕ್ತವ್ರೆ ಕೂಡ ಒಂದು ನಿಮಿಷ ತಣ್ಣಗಾಗ್ಬಿಡ್ತಾರೆ. ಈ ತರ ಎಫೆಕ್ಟ್ ಆಗುತ್ತೆ ಅಂತ ಅವರು ಕೂಡ ಊಹಿಸಿರ್ಲಿಲ್ಲ. ಟೋಟಲ್ ಆ ಜಾಗ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಇಷ್ಟೆಲ್ಲ ತೊಂದರೆ ಆಗಿ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿಯುತ್ತೆ. ಅದಕ್ಕೋಸ್ಕರ ಜಪಾನ್ ಇವತ್ತಿಗೂ ಯಾಕೆ ಪೀಸ್ ಅಂತ ಹೊಡೆದಾಡೋದಂದ್ರೆ ಇದಕ್ಕೆ. ಅವರು ತುಂಬಾ ಒಂದು ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಈ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಮುಗೀತು. ಇದರಿಂದ ಏನು ಕಾನ್ಸಿಕ್ವೆನ್ಸ್ ಆಯಿತು, ಏನೇನು ಚೇಂಜಸ್ ಆಯಿತು ವರ್ಲ್ಡ್ನಲ್ಲಿ. ನಮಗೆ ಲೀಗ್ ಆಫ್ ನೇಷನ್ಸ್ ಅಂತ, ಇದು ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಲೀಗ್ ಆಫ್ ನೇಷನ್ಸ್ ಬಂದಿತ್ತು ಮತ್ತೆ ವಾರ್ ತಡಿಬೇಕು ಅಂತ. ಆದರೆ ಲೀಗ್ ಆಫ್ ನೇಷನ್ಸ್ ತಡೆಯೋಕ್ಕಾಗಲಿಲ್ಲ. ಸೊ ಇನ್ನು ಮುಂದೆ ವಾರ್ ಆಗದೆ ಇರಲಿ ಅಂತ ಲೀಗ್ ಆಫ್ ನೇಷನ್ಸ್ ಬಿಟ್ಟು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಬಂತು. ಅದಾದ್ಮೇಲೆ ಈ ಅಲ್ಲೀಸ್ ಅಥವಾ ಅಲೈಡ್ ಫೋರ್ಸಸ್ ಯಾರು ಗೆದ್ರಲ್ಲ ಇವರು ಈ ಯುನೈಟೆಡ್ ನೇಷನ್ಸ್ ಅಲ್ಲಿ ಪರ್ಮನೆಂಟ್ ಮೆಂಬರ್ಸ್ ಆದ್ರು. ಯಾರು? ಅಮೆರಿಕ, ರಷ್ಯಾ, ಚೈನಾ, ಬ್ರಿಟನ್, ಫ್ರಾನ್ಸ್ ಇವರು ಪರ್ಮನೆಂಟ್ ಮೆಂಬರ್ಸ್ ಆದ್ರು. ಅವ್ರಿಗೆ ಜಾಸ್ತಿ ಪವರ್ ಸಿಗ್ತಾ ಹೋಯ್ತು. ಸೊ ಈ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಒಂದು ಕಡೆ ಅಮೆರಿಕ ಗೆಲ್ತು, ಇನ್ನೊಂದು ಕಡೆ ಇಲ್ಲಿ ರಷ್ಯಾ ಒಂದು ದೊಡ್ಡ ಫೋರ್ಸು. ಸೊ ಅಮೆರಿಕ ಮತ್ತೆ ರಷ್ಯಾ ಮಧ್ಯದಲ್ಲಿ ಒಂಥರ ಶೀತಲ ಸಮರ, ಅಂದ್ರೆ ಎದುರುಗಡೆ ಫೈಟ್ ಮಾಡೋದಿಲ್ಲ ಇವರು. ಸೊ ಇವ್ರು ಎಷ್ಟು ಡೆವಲಪ್ ಆಗ್ತಿದ್ದಾರೆ ನಾವು ಅಷ್ಟು ಡೆವಲಪ್ ಆಗಬೇಕು. ಮುಂದೊಂದು ದಿನ ನಮಗೂ ಇವ್ರಿಗೂ ವಾರ್ ಆಯ್ತು ಅಂದ್ರೆ ಈ ವಾರಲ್ಲಿ ನಾವು ಗೆಲ್ಬೇಕು ಅನ್ನೋ ಧ್ಯೇಯ ಹಿಡ್ಕೊಂಡು ಇವರು ಡೆವಲಪ್ ಮಾಡ್ಕೊಂತ ಹೋಗ್ತಾರೆ. ಈ ಸಮಯದಲ್ಲಿ ಎಷ್ಟೊಂದು ಏಷ್ಯನ್ ಮತ್ತೆ ಆಫ್ರಿಕನ್ ನೇಷನ್ಸ್ಗೆ ಇಂಡಿಪೆಂಡೆನ್ಸ್ ಬರುತ್ತೆ. ಏಷ್ಯಾದಲ್ಲಿ ಇಂಡಿಯಾ, ನಮಗೂ ಈ ಟೈಮ್ನಲ್ಲಿ ಇಂಡಿಪೆಂಡೆನ್ಸ್ 1947 ಬರುತ್ತೆ. ಈ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿಯೋದು 1945. ಇಂಡಿಯಾದ ಇಂಡಿಪೆಂಡೆನ್ಸ್ ಆಗುತ್ತೆ. ನೆಕ್ಸ್ಟ್ ಅಮೆರಿಕ ನ್ಯೂಕ್ಲಿಯರ್ ಬಾಂಬ್ ಆಗ್ತು ಅಂತ ತಾನೆ ಅಮೆರಿಕಕ್ಕೆ ಎಲ್ಲರೂ ಸಲಾಮ್ ಹೊಡಿತಿರೋದು. ಅಂದ್ರೆ ಅದಕ್ಕೆ ಪವರ್ ಜಾಸ್ತಿ ಇದೆ ಅಮೆರಿಕ ಹತ್ರ ಅಂತ. ಸೊ ಹಂಗಾಗಿ ಬೇರೆ ದೇಶಗಳು ಎಲ್ಲಾದು ನ್ಯೂಕ್ಲಿಯರ್ ವೆಪನ್ಸ್ ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿತು. ಸೊ ಇವತ್ತು ಎಷ್ಟೊಂದು ದೇಶಗಳ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ. ಇದು ವರ್ಲ್ಡ್ ಅಲ್ಲಿ ಭಯ ಹುಟ್ಟಿಸ್ತದೆ. ಸೊ ಈ ತರ ನಮಗೆ ಏಷ್ಯಾದಲ್ಲಿ ಜಪಾನಿಂದ ದಬ್ಬಾಳಿಕೆ ಇದ್ದಿದ್ದು, ಜಪಾನ್ ಹೋಗ್ಬಿಟ್ಟು ಚೈನಾನ ಹೊಡೆದಾಕ್ತು. ಈ ಚೈನಾ ಹೊಡೆದಾಕಿದ್ದು ಚೈನಾ ಹೆಂಗೆ ಮತ್ತೆ ಡೆವಲಪ್ ಆಯ್ತು ಅನ್ನೋದಕ್ಕೆ ನಾವು ಮುಂಚೆ ರಷ್ಯಾ ಹೆಂಗ್ ಡೆವಲಪ್ ಆಯ್ತು ಅನ್ನೋದಕ್ಕೆ ರಷ್ಯನ್ ರೆವಲ್ಯೂಷನ್ ನೋಡಿದ್ವಿ. ಈಗ ಚೈನಾ ಹೆಂಗ್ ಡೆವಲಪ್ ಆಯ್ತು ಅನ್ನೋದಕ್ಕೆ ಚೈನಾ ರೆವಲ್ಯೂಷನ್ ನೋಡ್ತೀವಿ. ಇದು ಒಂಥರ ಸೆಮಿ ಕೊಲೊನೈಸ್ಡ್ ಕಂಟ್ರಿ. ಅಂದ್ರೆ ಟೋಟಲ್ ಇದನ್ನ ಅವ್ರು ತಗೊಂಡೂ ಇಲ್ಲ, ಬೇರೆ ದೇಶಗಳು ಬಂದಿದ್ರ ಮೇಲೆ ಕೊಲೊನೈಸು ಮಾಡ್ಕೊಂಡಿಲ್ಲ, ಇದ್ ಕಡೆ ಸುಮ್ಮನೆ ಬಿಟ್ಟು ಇಲ್ಲ. ಅರ್ಧಂಬರ್ಧ ಇದು ಕೊಲೊನೈಸ್ ಆಗಿದ್ದಂತ ಜಾಗ. ಚೈನಾದಲ್ಲಿ ಈ ಲ್ಯಾಂಡ್ ಲಾರ್ಡ್ಸ್ ಇವರೆಲ್ಲರೂ ನಾರ್ಮಲ್ ಜನದ ಮೇಲೆ ತುಂಬಾ ದಬ್ಬಾಳಿಕೆ ಮಾಡ್ತಿದ್ರು. ಅಂತ ಸಮಯದಲ್ಲಿ ಬಂದಂತ ಲೀಡರ್ ಸನ್ ಯಾಟ್ ಸನ್. ಇವನು ಬಂದು ಈ ಎಂಪರರ್ ಏನ್ ದಬ್ಬಾಳಿಕೆ ಮಾಡ್ತಿದ್ದ ಜನಗಳ ಜೊತೆ ಸೇರ್ಕೊಂಡು ಪವರ್ಫುಲ್ ರೂಲ್ ಇವನು ಅವನ ಅಗೇನೆಸ್ಟ್ ಮಾಡಿ
ಇವನು ಕಮ್ಯುನಿಸಮ್ ಅನ್ನ 1925 ತಂದ. ಸನ್ ಯಾಟ್ ಸೆನ್ ಕಮ್ಯುನಿಸ್ಟು ಒಟ್ಟಿಗೆ ಚೈನಾನ ಬಿಲ್ಡ್ ಮಾಡಿದ್ರು. ಈ ಸನ್ ಯಾಟ್ ಸೆನ್ ಇಂದ ಡೆತ್ ಆದ್ಮೇಲೆ ಈ ಎಂಪರರ್ ಇರ್ತಾರಲ್ಲ, ಈ ಎಂಪರರ್ ಅವರು ಒಬ್ಬರನ್ನ ಸಾಕಿದ್ರು, ಅವನೇ ಶಿಯಾಂಗ್ ಕಿ ಶೇಕ್. ಇವನೇನ್ ಮಾಡ್ದ, ಇಷ್ಟು ದಿನ ಸನ್ ಯಾಟ್ ಸೆನ್ ಮಾಡಿದ್ನಲ್ಲ ಅದನ್ನೆಲ್ಲ ಅವನು ಉಲ್ಟಾ ಆಪೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅಂದ್ರೆ ಮತ್ತೆ ಎಂಪರರ್ಗೆ ಜಾಸ್ತಿ ಪವರ್ ಸಿಗೋ ತರ ಮಾಡ್ದ, ಸಾಮಾನ್ಯ ಜನಕ್ಕಲ್ಲ. ಇಂಥ ಸಮಯದಲ್ಲಿ ಮತ್ತೆ ಎವಾಲ್ವ್ ಆದಂತ ಲೀಡರು ಮಾವೋ ಸ್ಯಾಂಗ್ ಟಂಗ್. ಇವನು ದ ಲಾಂಗ್ ಮಾರ್ಚ್ ಅಂತ ಮಾಡ್ತಾನೆ. ಯಾರು ಮಾಡ್ತಾರೆ ಲಾಂಗ್ ಮಾರ್ಚ್ ಅಂತ ಕೇಳಿದ್ರೆ ಮಾವೋ. ಸೊ ದಿಸ್ ಇಸ್ ದ ಹಿಸ್ಟೋರಿಕ್ ಲಾಂಗ್ ಮಾರ್ಚ್ ಆರ್ಗನೈಸ್ಡ್ ಬೈ ದ ಚೈನೀಸ್ ರೆವಲ್ಯೂಷನರಿ ಲೀಡರ್. ದಿಸ್ ರಿಸೀವ್ಡ್ ಎ ಅನ್ಪ್ರೆಸಿಡೆಂಟೆಡ್ ಸಪೋರ್ಟ್ ಫ್ರಮ್ ದಿ ಫಾರ್ಮರ್ಸ್ ಎಲ್ಲ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಫಾರ್ಮರ್ಸ್ ಸಪೋರ್ಟ್ ಮಾಡಿದಾಗ ಏನ್ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಜಪಾನ್ ಚೈನಾನ್ ಸೋಲ್ಸಿರುತ್ತೆ. ಸೊ ಅಗೇನೆಸ್ಟ್ ದಿಸ್ ಕಮ್ಯುನಿಸ್ಟ್ ಪಾರ್ಟಿ ಚೈನಾ ಬರುತ್ತೆ. ಜಪಾನ್ 1945 ಅಲ್ಲಿ ಅದೇ ಹಿರೋಶಿಮಾ ನಾಗಸಾಕಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಬಿದ್ದಾಗ ಜಪಾನ್ ಸೋಲುತ್ತೆ. ಅದಾದ್ಮೇಲೆ ಚೈನಾ ಅವ್ರ ಜಾಗಗಳನ್ನ ಅವರು ವಾಪಸ್ ತಗೊಂತಾರೆ. ತಗೊಂಡಾಗ ಈ ದಬ್ಬಾಳಿಕೆ ಮಾಡ್ತಿದ್ದಲ್ಲ ಎಂಪೆರಂಡರ್, ದಟ್ ಈಸ್ ಶಿಯಾಂಗ್ ಕಿ ಶೇಕ್, ಇವನು ಸೋತ್ಬಿಟ್ಟು ತೈವಾನ್ ಹೋಗ್ತಾನೆ. ಇದಾದ್ಮೇಲೆ 1 ಅಕ್ಟೋಬರ್ 1949, ಇದನ್ನ ನೀವು ಫೆಬ್ರವರಿ ರೆವಲ್ಯೂಷನ್ ಅಕ್ಟೋಬರ್ ರೆವಲ್ಯೂಷನ್ ಆಫ್ ದಿ ರಷ್ಯನ್ ರೆವಲ್ಯೂಷನ್ ಗೆ ಕನ್ಫ್ಯೂಸ್ ಆಗಬೇಡಿ. ಅದು ರಷ್ಯನ್ ರೆವಲ್ಯೂಷನ್, ಇದು ಚೈನೀಸ್ ರೆವಲ್ಯೂಷನ್. ಇದರಲ್ಲೂ 1 ಅಕ್ಟೋಬರ್ 1949 ಅಲ್ಲಿ ಪೀಪಲ್ ಲಿಬರೇಷನ್ ಆರ್ಮಿ ಬೀಜಿಂಗ್ಗೆ ಬಂದ್ಬಿಟ್ಟು ಇವರು ಈ ಎಂಪರರ್ ಎಲ್ಲರನ್ನೂ ಸೋಲಿಸ್ಬಿಟ್ಟು ಮಾವೋ ಸ್ಯಾಂಗ್ ತುಂಗ್ ಇವನು ಪ್ರೆಸಿಡೆಂಟ್ ಆಗಿ ಚೈನಾನ ಡೆವಲಪ್ ಮಾಡ್ತಾನೆ. ಇವನೇನ್ ಮಾಡ್ತಾನೆ, ಎಲ್ಲಾ ಜಾಗನೂ ಟೋಟಲ್ ಸಮವಾಗಿ ಹಂಚ್ಬೇಕು ಅಂತ ಮಾಡ್ತಾ ಇರ್ತಾನೆ. ಅದ್ರ ಜೊತೆಗೆ ಯಾರಾದ್ರೂ ಇವನ್ ಅಗೇನೆಸ್ಟ್ ಚೈನಾ ಅಗೇನೆಸ್ಟ್ ಏನಾರ ಮಾತಾಡಕ್ ಹೋದ್ರೆ ಅವ್ರನ್ನೆಲ್ಲಾರನು ಹೊಡೆದಾಕ್ತಾನೆ. ಅಂದ್ರೆ ಎಲ್ಲಾ ಪ್ರೈವೇಟ್ ಪ್ರಾಪರ್ಟಿನೂ ತಗೊಂಡು ಅವನು ಎಲ್ಲಾ ಸೊಸೈಟಿಗೆ ಅವನ ದೇಶಕ್ಕೆ ಕನ್ವರ್ಟ್ ಮಾಡ್ಕೊಂತಾನೆ. ಈ ತರ ಕನ್ವರ್ಟ್ ಮಾಡ್ಕೊಂಡಾಗ ಎಷ್ಟೊಂದು ಮಿಸ್ಟೇಕ್ ಮಾಡ್ತಾನೆ. ಆ ತರ ಮಾಡಿದಂತ ಒಂದು ಮಿಸ್ಟೇಕ್ ಇವನು ಕಲ್ಚರಲ್ ರೆವಲ್ಯೂಷನ್ ಅಂತ ಮಾಡ್ತಾನೆ. ಮಾವೋನೇ ಮಾಡೋದು ಕಲ್ಚರಲ್ ರೆವಲ್ಯೂಷನ್ ಅಂತ. ಅಂದ್ರೆ ಎಲ್ಲರೂ ಚೈನಾ, ಇದು ಯಾರಿಗೂ ಸಪರೇಟ್ ಪ್ರಾಪರ್ಟಿ ಇರಂಗಿಲ್ಲ, ಕಮ್ಯುನಿಸ್ಟು ಈ ತರ ಮಾಡಿ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ಮಿಸ್ಟೇಕ್ಸ್ನೆಲ್ಲ ಸರಿ ಮಾಡೋದು ನೆಕ್ಸ್ಟ್ ಬರುವಂತ ಡೆಂಗ್ ಜಿಯೋಪಿಂಗ್ 1917 ಇವನ್ ಬರ್ತಾನೆ, ಮೆನಿ ರಿಫಾರ್ಮ್ಸ್ ತರ್ತಾನೆ. ಹಂಗಾಗಿ ಇದೇನು ಕಮ್ಯುನಿಸಂ ಅಂತ ಇರುತ್ತೆ, ಈ ಕಮ್ಯುನಿಸಂ ಜೊತೆ ಕ್ಯಾಪಿಟಲಿಸಂ ಅಂದ್ರೆ ಎಲ್ಲ ಜನಕ್ಕೂ ಸ್ವಲ್ಪ ಜನಕ್ಕೆ ತಮ್ಮ ಸ್ವಂತ, ಈಗ ಯಾರಿಗೂ ಸ್ವಂತ ಮನೆ ಇಲ್ವೇ ಇಲ್ಲ. ಗೌರ್ಮೆಂಟ್ ಬಂದು ಇದನ್ನ ಈ ಮನೆ ಇದು ಚೈನಾ ಗೌರ್ಮೆಂಟಿಗೆ ಸೇರಿದ್ದು, ನೀನು ಈ ಮನೆನ ಬಿಟ್ಟು ಬಿಡು ಅಂತಂದ್ರೆ ನಾವು ಅವತ್ತೇ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು. ಅಂದ್ರೆ ಎಲ್ಲದೂ ನಾವು ಚೈನಾ ಗೌರ್ಮೆಂಟಿಗೆ ಬರ್ಕೊಟ್ಟಂಗೆ. ಇಂಥ ಸಮಯದಲ್ಲಿ ಜನಕ್ಕೆ ನಮ್ದು ಒಂದು ಸ್ವಂತ ಬಿಸ್ನೆಸ್ ಪ್ರಾಪರ್ಟಿ ಈ ತರ ಎಲ್ಲ ಆಸ್ತಿ ಮಾಡ್ಕೊಬೇಕು ಅಂತ ಆಸೆ ಇತ್ತು. ಸೊ ಹಂಗಾಗಿ ಸ್ವಲ್ಪ ಇದರಲ್ಲಿ ಲೀನಿಯನ್ಸ್ ಕೊಟ್ಟು ಸರಿ ಮಾಡಿದವನು ಡೆಂಗ್ ಜಿಯೋಪಿಂಗ್. ಅವನು ಇದೇನು ಸ್ವಂತಿಕೆ ಆಸ್ತಿ ಇದೆಲ್ಲ ಇರುತ್ತಲ್ಲ, ಇದಕ್ಕೆ ಕ್ಯಾಪಿಟಲಿಸಂ ಅಂತ ಕರೀತಾರೆ. ಈ ಕ್ಯಾಪಿಟಲಿಸಂ ಅನ್ನ ಕಮ್ಯುನಿಸಂ ಜೊತೆ ಒಟ್ಟುಗೂಡಿಸಿ ಸಂವಾದ ಕೂಡ ಹಂಚಬೇಕು. ಅದ್ರ ಜೊತೆಗೆ ಪರ್ಸನ್ ಯಾರ ಅವ್ನ ಟ್ಯಾಲೆಂಟ್ ಇರುತ್ತೋ ಅದ್ರ ಪ್ರಕಾರ ಅವ್ನು ಜಾಸ್ತಿ ಆಸ್ತಿ ಕೂಡ ಮಾಡ್ಕೊಬಹುದು ಅನ್ನೋದನ್ನ ಮಾಡ್ದ. ಸೊ ಇವತ್ತಿನ ದಿನ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ಶಿಪ್ ಅಂಡರ್ ಚೈನಾ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ. ಇದು ನಮಗೆ ಚೈನೀಸ್ ರೆವಲ್ಯೂಷನ್. ಅದೇ ತರ ನಮಗೆ ಕೋಲ್ಡ್ ವಾರ್ ಅಂದ್ರೆ ಏನು? ಶೀತಲ ಸಮರ. ಇವರಿಬ್ರು ಮಧ್ಯದಲ್ಲಿ ಜಲಸ್ ಆಂಗ್ಸೈಟಿ, ಯಾರ ಮಧ್ಯದಲ್ಲಿ? USA ಮತ್ತೆ ನಮಗೆ USSR ಮಧ್ಯದಲ್ಲಿ ಗಲಾಟೆ. ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಒಳಗೊಳಗೆ ಜಗಳ ಮಾಡ್ಕೊಂತಿರ್ತಾರೆ. ಇದು ಯಾವುದು ಹೊರಗಡೆ ಜಗಳ ತೋರಿಸಲ್ಲ, ಒಳಗೊಳಗೆ ಮಾಡ್ಕೊಂತಿರ್ತಾರೆ. ಇದಕ್ಕೆ ಕೋಲ್ಡ್ ವಾರ್ ಆಗುತ್ತೆ. ಸೊ ಈ ಕೋಲ್ಡ್ ವಾರ್ ಸಮಯದಲ್ಲಿ, ಈ ಕೋಲ್ಡ್ ವಾರ್ ಅಲ್ಲಿ ರಷ್ಯಾ ಸೋತೋಗುತ್ತೆ. ರಷ್ಯಾ ಸೋತದಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನನ್ ಕಡೆ ಜಾಸ್ತಿ ಪವರ ನಿನ್ ಕಡೆ ಜಾಸ್ತಿ ಪವರ ಅಂತ ಗಲಾಟೆ ಮಾಡ್ತಿರ್ತಾರಲ್ಲ, ಈ ಸಮಯದಲ್ಲಿ ಇವ್ರು ಸ್ವಲ್ಪ ಬೇರೆ ಕಂಟ್ರಿಗೆ ಬಂದು ದುಡ್ಡು ಕೊಟ್ಟು ನೀವು ನಮ್ ಕಡೆ ಬರ್ರಿ, ಇವ್ರು USA ಹೋಗ್ಬಿಟ್ಟು ಅವ್ರು ಬೇರೆ ಕಂಟ್ರಿಗೆ ಕೊಟ್ಟು ದುಡ್ಡು ಕೊಟ್ಟು ನಮ್ ಕಡೆ ಬರ್ರಿ ಅಂತ ಮಾಡ್ತಿರ್ತಾರೆ. ಇಂತಹ ಸಮಯದಲ್ಲಿ ಇಂಡಿಯಾ, ಈಜಿಪ್ಟು ಅಂಡ್ ಅದರ್ ನೇಷನ್ಸ್ ಸೇರ್ಕೊಂಡು ನಾವು ಯಾರ ಕಡೆನೂ ಬರಲ್ಲಪ್ಪ ಅನ್ಬಿಟ್ಟು ಇಬ್ರು ಕಡೆಯಿಂದನೂ ಅಡ್ವಾಂಟೇಜಸ್ ತಗೊಳೋದು ಟ್ರೈ ಮಾಡ್ತಾರೆ. ಇಂಥ ಒಂದು ಮೂವ್ಮೆಂಟ್ ಇಂಡಿಯಾ ಮಾಡಿದ್ದೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್. ಅಲೈನ್ ಅಂದ್ರೆ ವಾಲೋದು. ನಾವು USA ಕಡೆನೂ ವಾಲಲ್ಲ, ನಾವು USSR ಕಡೆನೂ ವಾಲಲ್ಲ. ನಿಮ್ಮಿಬ್ರದ್ದು ಶೀತ ಸಮಲ ನೀವು ಮಾಡ್ಕೊಳ್ರಿ, ನಾವು ನ್ಯೂಟ್ರಲ್ ಆಗಿರ್ತೀವಿ ಅಂತ ಹೇಳಿದ್ರು. ಸೊ ಈ ತರ ಇವರು ನ್ಯೂಟ್ರಲ್ ಆಗಿ ಇದ್ರು. ಅಂದ್ರೆ ಕ್ಯಾಪಿಟಲಿಸ್ಟ್ ಕಂಟ್ರೀಸ್ ಕ್ಯಾಪಿಟಲಿಸಮ್ ಅನ್ನು ಸ್ಪ್ರೆಡ್ ಮಾಡ್ಕೊಂಡು USA ಮುಂದೋಗ್ತು. ಸೋಷಿಯಲಿಸ್ಟ್ ಕಂಟ್ರೀಸು ಸೋಷಿಯಲಿಸಮ್ ಅನ್ನ ಸ್ಪ್ರೆಡ್ ಮಾಡ್ಕೊಂಡು USSR ಮುಂದೆ ಹೋಗ್ತು.
ಈ ರೀತಿ ಇವರು ಮುಂದೆ ನುಗ್ಗಿದಾಗ ಬೇರೆ ಬೇರೆ ಕಂಟ್ರಿಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಂತು. ಫಾರ್ ಎಕ್ಸಾಂಪಲ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ನಾರ್ತ್ ಅಟ್ಲಾಂಟಿಕ್ ಅಲ್ಲಿ ಯಾವ ದೇಶ ಇದೆ ಅದನ್ನ, ಅದೇ ತರ ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಆರ್ಗನೈಸೇಷನ್, ಈ ತರ ಎಲ್ಲಾ ದೇಶಗಳನ್ನು ಅವರು ಒಂದು ಮಾಡ್ಕೊಂಡ್ರು. ಇವರು ಸೈಡ್ ಬರೋ ದೇಶಗಳನ್ನೆಲ್ಲ ಒಂದ್ ಮಾಡ್ಕೊಳೋದಕ್ಕೆ ವಾರ್ಸಾ ಪ್ಯಾಕ್ಟ್ ಅಂತ ಹೆಸರು ಕರೆದ್ರು. ಇವರಿಬ್ರದ್ದು ಕೋಲ್ಡ್ ವಾರ್ ಸಿಚುಯೇಷನ್ ಹೆಂಗಿತ್ತು ಅಂದ್ರೆ ಇಬ್ರು ಒಬ್ರಿಗೊಬ್ರು ಒಳಗಡೆ ಕುದ್ದು ದೇರ್ ವೇರ್ ಮೆನಿ ಸಿಚುಯೇಷನ್ಸ್ ಲೈಕ್ ಕೊರಿಯನ್ ವಾರ್ ಆಯ್ತು, ಇವರಿಂದ ವಿಯಟ್ನಾಮೀಸ್ ವಾರ್ ಆಯ್ತು, ಸ್ವಿಸ್ ಕೆನಾಲ್ ಅನ್ನೋದನ್ನ ಬ್ಲಾಕ್ ಆಯ್ತು, ಬರ್ಲಿನ್ ಕ್ರೈಸಿಸ್ ಆಯ್ತು, ಇನ್ನೇನು ಇವರಿಬ್ರು ಒಡೆದಾಡೇ ಬಿಡ್ತಾರೆ ಅನ್ನೋ ತರ ಆಗಿತ್ತು ಕ್ಯೂಬನ್ ಮಿಸೈಲ್ ಡೈಲಾಮಾ. ಬಟ್ ಅಷ್ಟೊತ್ತಿಗೆ ಇವ್ರಿಗೆ ಗೊತ್ತಾಯ್ತು ಫೈಟ್ ಮಾಡಿ ಒಬ್ರಿಗೊಬ್ರು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇಡೀ ವರ್ಲ್ಡ್ ಹಾಳಾಗೋಗುತ್ತೆ. ಹಂಗಾಗಿ ಇವ್ರದ್ದು ಏನು ಶೀತಲ ಸಮರ ಇತ್ತು, ಕೋಲ್ಡ್ ವಾರ್ ಇತ್ತು, ಇದು ಹಾಟ್ ಆಗೋದಕ್ಕೆ ಬಿಡ್ಲಿಲ್ಲ. ಇಂತಹ ಸಮಯದಲ್ಲಿ ಲೇಟರ್ ಕೋಲ್ಡ್ ವಾರ್ ಜಾಸ್ತಿ ಆದಾಗ ರಷ್ಯಾದಲ್ಲಿ ಎಕನಾಮಿಕ್ ಕ್ರೈಸಿಸ್, ಅದರ್ ಇಂಟರ್ನಲ್ ಕಾನ್ಫ್ಲಿಕ್ಟ್ ಆಯ್ತು. ಯಾಕೆಂದ್ರೆ ಅಮೆರಿಕ ಎಷ್ಟೇ ಆರ್ಮ್ಸ್, ಎಷ್ಟೇ ಬಂದೂಕು, ಮದ್ದುಗುಂಡುಗಳು, ಬಾಂಬನ್ನ ಎಲ್ಲ ತಯಾರು ಮಾಡ್ತಿರ್ತಾರೋ ಇವ್ರಿಗೆ ಕಾಂಪಿಟೇಷನ್ ಅಂತ ರಷ್ಯಾನೂ ಮಾಡ್ತಾ ಇತ್ತು. ಆದ್ರೆ ಅಮೆರಿಕ ಹತ್ರ ಇರೋಷ್ಟು ದುಡ್ಡು ರಷ್ಯಾ ಹತ್ರ ಇರಲಿಲ್ಲ. ಆ ಕಾರಣದಿಂದ ಏನಾಯ್ತು, ನಾರ್ಮಲ್ ಊಟ ತಿಂಡಿಗಿರುವಂತ ದುಡ್ಡನ್ನೆಲ್ಲ ತಗೊಂಡೋಗಿ ಇವರು ಆರ್ಮ್ಸಿಗೆ ಹಾಕಿದ್ರು. ಹಂಗಾಗಿ USSR ಮಧ್ಯದಲ್ಲೇ ಒಳಗಡೆ ಗಲಾಟೆ ಆಯ್ತು. ಹಾಗೆ ಈ ಏನು USSR ಇದೆ ಇದು ಡಿಸಿಂಟಿಗ್ರೇಟ್ ಆಗಿ ರಷ್ಯಾ ಮತ್ತೆ ಬೇರೆ ಬೇರೆ ದೇಶಗಳು ಬಂತು. ಸೊ ಅಲ್ಲಿಗೆ ಒನ್ ಸೈಡೆಡ್ ಅಮೆರಿಕ ಗೆಲ್ತು. ಇಡೀ ವರ್ಲ್ಡ್ ಅಲ್ಲಿ ಅಮೆರಿಕ ಬಿಕೇಮ್ ದ ಪವರ್ಫುಲ್ ನೇಷನ್ ಆಫ್ ದಿ ವರ್ಲ್ಡ್ ಅಂತ ಆಯ್ತು. ಸೊ ಹಂಗಿರುವಂತದ್ದು ಹೆಂಗೆ ಅಮೆರಿಕ ರೈಸ್ ಆಯ್ತು ಅಂತ, ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಹೆಲ್ಪ್ ಮಾಡಿದ್ರು. ನೆಕ್ಸ್ಟ್ ಆಮೇಲೆ ಅವ್ರದ್ದು ಎಕನಾಮಿಕ್ ಕ್ರೈಸಿಸ್ ಆಯ್ತು. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಜಪಾನ್ ಇವರಿಗೆ ಪರ್ಲ್ ಹಾರ್ಬರಿಗೆ ಅಟ್ಯಾಕ್ ಮಾಡಿತು. ಅದಕ್ಕೋಸ್ಕರ ಸಿಟ್ಟು ಬಂದು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಎಂಟ್ರಿ ಆಗಿ ಏನ್ ಮಾಡಿದ್ರು, ಹಿರೋಶಿಮಾ ನಾಗಸಾಕಿನಲ್ಲಿ ಬಾಂಬ್ ಹಾಕಿದ್ರು. ಅದಾದ್ಮೇಲೆ ರೂಸವೆಲ್ಟ್, ಫ್ರಾಂಕ್ಲಿನ್ ಡಿ ರೂಸವೆಲ್ಟ್ ಅಂತ ಬರ್ತಾನೆ ಪ್ರೆಸಿಡೆಂಟ್ ಅಮೆರಿಕದ್ದು, ಅವನು ಕಾಮನ್ ಪೀಪಲ್ಗೆ, ಮಿಲಿಟರಿ ಟ್ರೂಪ್ಸ್ಗೆ ಎಲ್ಲಾರನು ಎಂಕರೇಜ್ ಮಾಡಿ, ವುಮೆನ್ಗೆ ನೀವು ಸೋಷಿಯಲ್ ವರ್ಕ್ ಅಲ್ಲಿ ಎಂಗೇಜ್ ಆಗಿ ಅಂತ ಎಂಕರೇಜ್ ಮಾಡಿ ಅಮೆರಿಕನ್ನ ಆ ವಾರ್ ಅಲ್ಲಿ ಗೆಲ್ಲಿಸ್ತಾನೆ. ನೆಕ್ಸ್ಟ್ ಅಮೆರಿಕ ಅದರ್ ಕಂಟ್ರೀಸ್ ಜೊತೆ ಕೋಆಪರೇಟ್ ಮಾಡಿ ಯುನೈಟೆಡ್ ನೇಷನ್ಸ್ ಅನ್ನ ಇವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಕೋಲ್ಡ್ ವಾರ್ ನಡೆಯುತ್ತೆ. ಈ ಕೋಲ್ಡ್ ವಾರ್ ನಡೆದಾಗ USSR ನಮಗೆ ಡಿಸಿಂಟಿಗ್ರೇಟ್ ಆಗುತ್ತೆ. ಅವಾಗ ಅಮೆರಿಕ ಮೋಸ್ಟ್ ಪವರ್ಫುಲ್ ನೇಷನ್ ಆಫ್ ದಿ ವರ್ಲ್ಡ್ ಆಗಿ ಡೆವಲಪ್ ಆಗುತ್ತೆ. ಸೊ ಇಲ್ಲಿಗೆ ನಮಗೆ ಯೂನಿಟ್ ಮುಗೀತು. ಆಸ್ ಯೂಶುವಲ್ ನಾವು ಕಾಪರ್ ಕೋಡ್ಸ್ ಹೇಳೋ ತರ ಸರ್ಟೆನ್ ಥಿಂಗ್ಸ್ ನಾನು ನಿಮಗೆ ರೀಕ್ಯಾಪ್ ಮಾಡ್ತೀನಿ. ಇಷ್ಟಾದ್ರೂ ನಿಮಗೆ ನೆನಪಿರ್ಬೇಕು. ಏನು, ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದಾನೆ ಇವರು ಎಲ್ಲರೂ ಒಬ್ರಿಗೊಬ್ರು ದಂಗೆ ಎತ್ತೋಗಿ ವರ್ಲ್ಡ್ ವಾರ್ 1 ಆಗಿದ್ದ, ರೈಟ್. ಅದಾದ್ಮೇಲೆ ವರ್ಲ್ಡ್ ವಾರ್ ಟೈಮಲ್ಲಿ ನಮಗೆ ಟ್ರಿಪಲ್ ಎಂಟೆಂಟೆ ಜೊತೆಗೆ ಈ ಕಡೆ ನಮಗೆ ಟ್ರಿಪಲ್ ಅಲಯನ್ಸ್ ಆಯ್ತು. ಇಲ್ಲಿ ನಮಗೆ ಬ್ರಿಟಿಷ್, ರಷ್ಯಾ, ಫ್ರಾನ್ಸ್. ಇದು ಕಾರಣ ಆಗಿದ್ದು ನಾವು ವಿಡಿಯೋ ನೋಡಿದ್ವಿ, ಆರ್ಚ್ ಡ್ಯೂಕ್ ಫ್ರಾನ್ಸ್ ಫರ್ಡಿನಾಂಡ್ ಇವನ್ ಡೆತ್ ವರ್ಲ್ಡ್ ವಾರ್ ಟ್ರಿಗರ್ ಆಗುತ್ತೆ. ವರ್ಲ್ಡ್ ವಾರ್ ಟ್ರಿಗರ್ ಆದಾಗ ಈ ಕಡೆ ಅಮೆರಿಕ ಎಂಟ್ರಿ ಆಗುತ್ತೆ. ರಷ್ಯನ್ ರೆವಲ್ಯೂಷನ್ ಆಗಿ ರಷ್ಯಾ ಬಿಟ್ಟೋಗುತ್ತೆ. ಇಟಲಿ ಪಾರ್ಟಿ ಚೇಂಜ್ ಮಾಡುತ್ತೆ. ಫಸ್ಟ್ ವರ್ಲ್ಡ್ ವಾರ್ ಎಂಡ್ ಆಗುತ್ತೆ ವಿತ್ ದ ಟ್ರೀಟಿ ಆಫ್ ದಿ ವರ್ಸಾಲಿ ಟ್ರೀಟಿಯಿಂದ ಆಗುತ್ತೆ. ಸೊ ಈ ವರ್ಸಾಲಿ ಟ್ರೀಟಿ ಆದಾಗ ಮೇನ್ಲಿ ಇವೆಲ್ಲ ತೊಂದರೆ ಆಗೋದು ದಟ್ ಈಸ್ ಜರ್ಮನಿ ಮತ್ತೆ ಇಟಲಿಗೆ ತೊಂದರೆ ಆಗುತ್ತೆ. ರಷ್ಯಾ ಅಂತೂ ರಷ್ಯನ್ ರೆವಲ್ಯೂಷನ್ ಆಗುತ್ತೆ. ಅಲ್ಲಿ ರಾಜ ಇರ್ತಾನೆ ಸಿಜಾರ್. ಸೊ ಅವನ್ ರಾಜನ್ನ ಆಡಳಿತನ ಇಳಿಸ್ಬಿಟ್ಟು ಲೆನಿನ್ ಬರ್ತಾನೆ. ಲೆನಿನ್ ಆದ್ಮೇಲೆ ನೆಕ್ಸ್ಟ್ ಸ್ಟಾಲಿನ್ ಬರ್ತಾನೆ. ಸ್ಟಾಲಿನ್ ಆದ್ಮೇಲೆ ನೆಕ್ಸ್ಟ್ ಗಾರ್ಬಚೇವ್ ಬರ್ತಾನೆ. ನೆಕ್ಸ್ಟ್ ಜರ್ಮನಿನಲ್ಲಿ ನಮಗೆ ಹಿಟ್ಲರ್ ಬಂದ, ಇಟಲಿಯಲ್ಲಿ ಮುಸೋಲಿನಿ ಬಂದ. ಇವರಿಬ್ಬರು ಡಿಕ್ಟೇಟರ್ಗಳು. ಹಿಟ್ಲರ್ ಏನ್ ಮಾಡ್ದ, ನಾಸಿಸಮ್ ಥಿಯರಿ ಫಿಲಾಸಫಿ, ಇವನು ಫೇಸಿಸಮ್ ಥಿಯರಿ ಮಾಡಿ ಅಟ್ಯಾಕ್ ಮಾಡ್ದ. ಈ ನಾಸಿಸಮ್ ಅಲ್ಲಿ ನಾವು ನೆನ್ಪಿಡ್ಕೊಬಹುದು, ಜನಗಳನ್ನ ಹೊಡೆದಕ್ಕಂತಾನೆ ಗಾಯ್ಬಲ್ಸ್ ಅಂತ ಅಂದ್ಬಿಟ್ಟು ಅವನೊಂದು ಆರ್ಮಿ ಇರುತ್ತೆ. ಆಮೇಲೆ ನೆಕ್ಸ್ಟ್ ನ್ಯೂರೆಂಬರ್ಗ್ ಲಾಸ್ ಪ್ರಕಾರ ಇವನು ಎಷ್ಟೊಂದು ಜನನ ಗಾಳಿ ನೀರು ಬೆಳಕಿಲ್ದಂಗೆ ಇಟ್ಟು ಎಷ್ಟೊಂದು ಜನ ಸಾಯಿಸ್ತಾನಲ್ಲ, ಅದನ್ನ ಮಾಡ್ತಾನೆ. ಸೊ ಈ ತರ ಇರ್ಬೇಕಾದ್ರೆ ಜರ್ಮನಿ ಫಸ್ಟ್ ಹೋಗ್ಬಿಟ್ಟು ಏನ್ ಮಾಡುತ್ತೆ, ಪೋಲ್ಯಾಂಡ್ ಅನ್ನ ಅಟ್ಯಾಕ್ ಮಾಡುತ್ತೆ.
ಪೋಲೆಂಡ್ನ ಅಟ್ಯಾಕ್ ಮಾಡಿದಾಗ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಾಗ ಫಸ್ಟಿಗೆ ಜರ್ಮನಿ ಪ್ಲಸ್ ರಷ್ಯಾ ಒಂದೇ ಕಡೆ ಇರುತ್ತೆ. ಆಮೇಲೆ ಜರ್ಮನಿ ಅತಿ ಆಸೆಯಿಂದ ಏನು ಮಾಡುತ್ತೆ, ರಷ್ಯಾ ಅಗೇನೆಸ್ಟ್ ಫೈಟ್ ಮಾಡ್ತಾ ಹೋಗುತ್ತೆ. ಈ ಥರ ರಷ್ಯಾ ಅಗೇನೆಸ್ಟ್ ಇದು ಫೈಟ್ ಮಾಡ್ತಾ ಹೋದಾಗ ರಷ್ಯಾದಲ್ಲಿ ಸ್ಟಾಲಿನ್ ಗ್ರಾಡ್ ವಾರ್ ಆಗುತ್ತೆ. ಅಂದರೆ ನಾವು ಆ ವಿಡಿಯೋದಲ್ಲಿ ನೋಡಿದ್ವಿ, ಎಲ್ಲಿವರೆಗೂ ಅದು ಬ್ಲ್ಯಾಕ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಎಲ್ಲಿಗೆ ನಿಂತು ವಾಪಸ್ ಬರುತ್ತೆ ನೋಡಿದ್ವಿ. ದೆನ್ ಅದಾದಮೇಲೆ ಜರ್ಮನಿ ಅಟ್ಯಾಕ್ ಮಾಡಕ್ಕೆ ಬಂದಾಗ ಹಿಟ್ಲರ್ ಸೂಸೈಡ್ ಮಾಡ್ಕೊತಾನೆ. ಅವನೇ ಸೂಸೈಡ್ ಮಾಡ್ಕೊಂಡ್ಮೇಲೆ ಇವಾಗ ಜರ್ಮನಿ ಹೋಯ್ತು, ಇಟಲಿ ಹೋಯ್ತು. ಏಷ್ಯಾ ಜಾಗದಲ್ಲಿ ಜಪಾನಿಂದು ಆಡಳಿತ ತುಂಬ ಜಾಸ್ತಿ ಇರುತ್ತೆ. ಈ ಜಪಾನಿನ ಮೇಲೆ ದ್ವೇಷ ತೀರಿಸ್ಕೊಬೇಕು ಅಂತ USA ಏನು ಮಾಡುತ್ತೆ, ನ್ಯೂಕ್ಲಿಯರ್ ಬಾಂಬನ್ನು ಹಾಕುತ್ತೆ ಹಿರೋಶಿಮಾ ಆ್ಯಂಡ್ ನಾಗಸಾಕಿನಲ್ಲಿ. ಸೊ ನ್ಯೂಕ್ಲಿಯರ್ ಬಾಂಬ್ ಹಾಕಿ ಇಲ್ಲಿಗೆ ಸೆಕೆಂಡ್ ವರ್ಲ್ಡ್ ವಾರು ನಮಗೆ ಎಂಡ್ ಆಗುತ್ತೆ. ಈ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ನಮಗೆ ಚೈನಾದಲ್ಲಿ ಏನಾಯ್ತು ಅಂತ ಚೈನೀಸ್ ರೆವಲ್ಯೂಷನ್. ಚೈನೀಸಲ್ಲಿ ನಮಗೆ ಆ ವ್ಯಕ್ತಿದ ಹೆಸರು ಗೊತ್ತಿದೆ, ಯಾರು, ಸನ್ ಯಾಟ್ ಸನ್ ಅನ್ನೋನು. ಅವನು ಫೈಟ್ ಮಾಡ್ತಾನೆ ರಾಜ ಅಗೇನೆಸ್ಟು. ಬಟ್ ರಾಜ ಅವನು ಒಬ್ಬನ ಬೆಳೆಸ್ತಾನೆ, ಅವನ ಹೆಸರು ಶಿಯಾಂಗ್ ಕಿ ಶೇಕ್ ಅನ್ನೋನು. ಸನ್ ಯಾಟ್ ಸೆನ್ ಆದಮೇಲೆ ನೆಕ್ಸ್ಟು ಮಾವೋ ಬರ್ತಾನೆ. ಮಾವೋ ಬಂದೆ ದಿ ಲಾಂಗ್ ಮಾರ್ಚ್ ಮಾಡ್ತಾನೆ. ಈ ಮಾವೋ ಲಾಂಗ್ ಮಾರ್ಚ್ ಮಾಡಿ ಚೈನಾನ ಒಂದು ಮಾಡಿಸ್ತಾನೆ. ಬಟ್ ಆದರೆ ಇವನೇನು ಮಾಡ್ತಾನೆ, ಕಲ್ಚರಲ್ ರೆವಲ್ಯೂಷನ್ ಅಂತ ಒಂದು ಮಾಡಿ ಜನಕ್ಕೆ ಬೇಸರ ಆಗೋ ಥರ ಮಾಡ್ತಾನೆ. ಸೊ ಹಂಗಾಗಿ ಈ ಮಾವೋ ಮತ್ತು ಕಲ್ಚರಲ್ ರೆವಲ್ಯೂಷನನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಬರೋಂತಾನೆ ಡೆಂಗ್ ಜಿಯೋಪಿಂಗ್ ಬಂದು ಚೈನಾನ ಒನ್ ಆಫ್ ದಿ ಪವರ್ಫುಲ್ ಕಂಟ್ರಿ ಆಗೋ ಥರ ಮಾಡ್ತಾನೆ. ಅದಾದಮೇಲೆ ನಮಗೆ ಕೋಲ್ಡ್ ವಾರ್ ಬರುತ್ತೆ. ಕೋಲ್ಡ್ ವಾರ್ ಬಿಟ್ವೀನ್ USA ಆ್ಯಂಡ್ ರಷ್ಯಾ. ಇವರಿಬ್ಬರು ಕಡೆನೂ ನಾವು ಬರಲ್ಲ ಅಂತ ಅಂದ್ಬಿಟ್ಟು US ಆ್ಯಂಡ್ USSR ಡಿಸ್ಇಂಟಿಗ್ರೇಟ್ ಆಗಿ ಬರೋದೇ ರಷ್ಯಾ. ನೆನ್ಪಿಟ್ಕೊಳ್ಳಿ, ಈ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡಿ. ಕೋಲ್ಡ್ ವಾರ್ ಆಗೋವರೆಗೂ ಇದ್ದಿದ್ದು USSR, ಸೋವಿಯತ್ ಯೂನಿಯನ್. ಇದಾದ್ಮೇಲೆ ಇದೆಲ್ಲ ಡಿಸ್ಇಂಟಿಗ್ರೇಟ್ ಆಗಿ ಬೇರೆ ಬೇರೆ ದೇಶಗಳಾಗುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ದೇಶ ಬರುತ್ತೆ, ಅದು ರಷ್ಯಾ. ಸೊ USA ಮತ್ತೆ USSR ಮಧ್ಯದಲ್ಲಿ ಕೋಲ್ಡ್ ವಾರ್ ನಡೆಯುತ್ತೆ. ಈ ಕೋಲ್ಡ್ ವಾರ್ ಟೈಮಲ್ಲಿ ನಾವು ಎಲ್ಲಿಗೂ ಬರಲ್ಲ ಅಂತ ಮಧ್ಯ ಬಂದಿದ್ದೆ ಇಂಡಿಯಾ. ಸೊ ಇಂಡಿಯಾ ಏನು ಮಾಡುತ್ತೆ, ನಾನ್ ಅಲೈನ್ಮೆಂಟ್ ಮಾಡುತ್ತೆ. ಅನಂತರ ನೆಕ್ಸ್ಟ್ ಇವ್ರು ಆರ್ಮ್ಸ್ ಅಂದರೆ ಬಂದೂಕು ಮದ್ದುಗುಂಡುಗಳನ್ನು ಮ್ಯಾಚ್ ಮಾಡೋಕೆ ಹೋಗಿ ಬಡತನ ಬಂದು ಇವ್ರು ಡಿಸ್ಇಂಟಿಗ್ರೇಟ್ ಆಗುತ್ತೆ. ಕೊನೆಗೆ ಅಮೇರಿಕಾ ವಿಲ್ ಬಿಕಮ್ ದಿ ಮೋಸ್ಟ್ ಪವರ್ಫುಲ್ ನೇಷನ್. ಈ ಯೂನಿಟ್ ಮುಗಿಯೋಷ್ಟೊತ್ತಿಗೆ ವಿ ವಿಲ್ ಹ್ಯಾವ್ ದಿ ಅಮೇರಿಕಾ ಆಸ್ ದಿ ಮೋಸ್ಟ್ ಪವರ್ಫುಲ್ ನೇಷನ್ ಆಗಿ ಎವಾಲ್ವ್ ಆಗುತ್ತೆ. ಅಲ್ಲಿಗೆ ನಮ್ಮದು ಟೋಟಲ್ ಹಿಸ್ಟ್ರಿ ಯೂನಿಟ್ ಏನಿದೆ ಇದು ಮುಗೀತು. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಜೈ ಹಿಂದ್.